What is the difference between a Christian with wisdom of God and without the wisdom of God? One who has the wisdom of God, he discerns the will of God and he does the will of God. He walks according to the will of God. The Christian who does not have the wisdom of God, he walks in his own way. He cannot discern the will of God. But he is a Christian. He is a Sunday Christian, church coming, going Christian. ಈ ಹಣ್ಣು ತಿಂದರೆ ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಲಿಲ್ಲ. ಈ ಹಣ್ಣು ತಿಂದರೆ ನೀವು ದೇವ್ರ ಥರ ಆಗಿಬಿಡ್ತೀರಿ ಅಂದ. ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಮತ್ತು ಕೇಳಿಸ್ಕೊಳ್ಳೋಕ್ಕೆ ಗುಡ್ ನ್ಯೂಸ್, ಆದರೆ ಬ್ಯಾಡ್ ನ್ಯೂಸ್. ಅದೇ ರೀತಿ ಕೆಲವೊಂದು ಬೋಧನೆಗಳು ಕೇಳಿಸ್ಕೊಳ್ಳಿಕ್ಕೆ ಗುಡ್ ನ್ಯೂಸ್, ಆದರೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ. There are many preachings today like this only. For hearing, it is very good news. It sounds good news, gospel, but it is bad news for you. It is not the gospel. How you can say it is not gospel? ನೀವು ಕೇಳ್ಬೋದು, ಹೇಗೆ ಹೇಳ್ತೀಯ ಅದು ಗಾಸ್ಪೆಲ್ ಅಲ್ಲ ಅಂತ. ಸೊ ವಿ ನೀಡ್ ಟು ಡಿಸರ್ನ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಯೇಸು ಸ್ವಾಮಿ ಪ್ರತ್ಯಕ್ಷರಾಗಿ ನಮ್ಮ ಮುಂದೆ ನಿಂತ್ಕೊಂಡು ನಿಮಗೆ ಏನು ಬೇಕು ಅಂತ ಕೇಳಿದರೆ ಏನು ಹೇಳ್ತೀರಾ? ಸ್ವರ್ಗ ರಾಜ್ಯ ಬೇಕು ಅಂತ ಹೇಳ್ತೀರಾ? ಶಾಂತಿ ಸಮಾಧಾನ ಬೇಕು ಅಂತ ಹೇಳ್ತೀರಾ? ಓಕೆ, ಒಬ್ಬೊಬ್ಬರು ಒಂದೊಂದು ಕೇಳ್ಬೋದು. ಯೇಸು ಸ್ವಾಮಿ ಏನಾದರೂ ನಮ್ಮ ಮುಂದೆ ಬಂದು ಪ್ರತ್ಯಕ್ಷವಾಗಿ ನಿಂತ್ಕೊಂಡು ನಿನಗೇನು ಬೇಕಪ್ಪ ಅಂತ ಕೇಳಿದರೆ ನಮಗೇನು ಇಷ್ಟನೋ ಅದನ್ನು ನಾವು ಕೇಳ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ, ಅದನ್ನು ಅವ್ರವ್ರು ಕೇಳ್ಕೊಳ್ತಾರೆ. ನೀವೇ ಬೇಕು ಅಂತಲೂ ಕೇಳೋರು ಇದ್ದೀವಿ. ಆದರೆ ಇವತ್ತು ನಮಗೆ ಈ ಲೋಕದಲ್ಲಿ ನಿಜವಾಗಲೂ ಬದುಕಲಿಕ್ಕೆ ಏನು ಬೇಕು? ಈ ಲೋಕದಲ್ಲಿ ನಮಗೆ ಬದುಕಲಿಕ್ಕೆ ನಿಜವಾಗಲೂ ಬೇಕಾಗಿರೋದು ಏನು ಅಂದರೆ ಜ್ಞಾನ ಬೇಕು, ವಿಸ್ಡಮ್ ಬೇಕು, ದೇವರ ಜ್ಞಾನ ಬೇಕು, ಡಿವೈನ್ ವಿಸ್ಡಮ್. ವಿ ನೀಡ್ ಡಿವೈನ್ ವಿಸ್ಡಮ್. ಯಾಕೆ ನಮಗೆ ದೈವ ಜ್ಞಾನ ಅಥವಾ ವಿಸ್ಡಮ್ ನಮಗೆ ಯಾಕೆ ಬೇಕು ಅಂತ ಕೇಳಿದರೆ, ಈ ಲೋಕದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇನ್ ದಿಸ್ ವರ್ಲ್ಡ್ ವಿ ಹ್ಯಾವ್ ಗುಡ್ ಆ್ಯಂಡ್ ಈವಿಲ್ ಬೋತ್. ಒಳ್ಳೆಯದು ಕೆಟ್ಟದ್ದು ಇರುವ ಈ ಪ್ರಪಂಚದಲ್ಲಿ ನಾವು ಒಳ್ಳೆಯದನ್ನು ಆರಿಸ್ಕೊಂಡು ಕೆಟ್ಟದ್ದನ್ನು ಕೈ ಬಿಡಲಿಕ್ಕೆ ನಮಗೆ ಈ ವಿಸ್ಡಮ್ ಅಥವಾ ದೈವ ಜ್ಞಾನ ನಮ್ಮಲ್ಲಿದ್ದರೆ ಮಾತ್ರನೇ ಸಾಧ್ಯ. ಇಲ್ಲದೇ ಇದ್ದರೆ ನಾವು ವಂಚನೆಗೊಳಗಾಗಿ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತೀವಿ, ಆನಂದ ಹಾಳು ಮಾಡ್ಕೊಳ್ತೀವಿ, ಸಂಬಂಧಗಳು ಹಾಳು ಮಾಡ್ಕೊಳ್ತೀವಿ, ನಮ್ಮ ಕುಟುಂಬಗಳು ಹಾಳು ಮಾಡ್ಕೊಳ್ತೀವಿ, ನಮ್ಮ ಸಂಪತ್ತು ಸಂಪಾದನೆ ಅದನ್ನು ಹಾಳು ಮಾಡ್ಕೊಳ್ತೀವಿ, ದೇವರ ಜೊತೆಗಿನ ಸಂಬಂಧ ಹಾಳು ಮಾಡ್ಕೊಳ್ತೀವಿ, ಕೊನೆಯಲ್ಲಿ ನಿತ್ಯ ಜೀವ ಕಳ್ಕೊಳ್ತೀವಿ. ಅಟ್ ದ ಎಂಡ್ ವಿ ವಿಲ್ ಲೂಸ್ ಇಟರ್ನಲ್ ಲೈಫ್. ಎಷ್ಟೋ ಜನ ಇವತ್ತು ಈ ಪ್ರಪಂಚದಲ್ಲಿ ಜ್ಞಾನ ಇಲ್ಲದೆ, ದೇವರ ಜ್ಞಾನ ಇಲ್ಲದೆ ಅನೇಕ ರೀತಿಯ ಕಷ್ಟಗಳಲ್ಲಿ ಒದ್ದಾಡ್ತಾ ಇದ್ದಾರೆ. ನಾವೇನಾದರೂ ಅವ್ರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ, ನಾವು ಪ್ರೇಯರ್ ಮಾಡ್ತಾನೇ ಇದ್ದೀವಿ ಬ್ರದರ್. ನೀವು ಪ್ರೇಯರ್ ಮಾಡ್ತಾನೇ ಇರಿ. ಪ್ರೇಯರ್ ಮಾಡೋದಲ್ಲ ಪರಿಹಾರ, ಪ್ರೇಯರ್ ಮಾಡಲೇಬೇಕು. ಆದರೆ ಪ್ರೇಯರ್ಗಿಂತ ಮುಖ್ಯ ಜ್ಞಾನ. ನೀವು ಪ್ರೇಯರ್ ಮಾಡ್ತೀರಿ, ಪ್ರೇಯರ್ ಮಾಡುವಾಗ ನಿಮ್ಮ ಮನಸ್ಸಿಗೊಂದು ಆಲೋಚನೆ ಕೊಡ್ತಾರೆ ದೇವರು, ಅಥವಾ ನಿಮ್ಮ ಮನಸ್ಸಿಗೊಂದು ಆಲೋಚನೆ ಬರುತ್ತೆ. ಅದು ದೇವರಿಂದ ಬಂದಿದೆಯಾ, ಪಿಶಾಚಿಯಿಂದ ಬಂದಿದೆಯಾ, ಅಥವಾ ನಿನ್ನ ಸ್ವಂತ ಮೈಂಡಿಂದ ಬಂದಿದೆಯಾ ಅಂತ ಹೇಗೆ ಕಂಡುಹಿಡಿತೀಯ? ಅದಕ್ಕೆ ವಿವೇಕ, ಜ್ಞಾನ ಬೇಕು. ದೈವ ಜ್ಞಾನ ನಮ್ಮಲ್ಲಿದ್ದರೆ, ಇಫ್ ಯು ಹ್ಯಾವ್ ದ ವಿಸ್ಡಮ್ ಆಫ್ ಗಾಡ್, ಯು ಕ್ಯಾನ್ ಡಿಸರ್ನ್ ದ ಥಾಟ್ಸ್ ವೆದರ್ ಇಟ್ ಈಸ್ ಫ್ರಮ್ ಗಾಡ್
ಆರ್ ಫ್ರಮ್ ದ ಡೆವಿಲ್ ಆರ್ ಫ್ರಮ್ ಯುವರ್ ಓನ್ ಮೈಂಡ್. ಎಲ್ಲಿಂದ ಬರ್ತಾ ಇದೆ ಈ ಆಲೋಚನೆ? ದೇವರಿಂದ ಬರ್ತಾ ಇದೆಯಾ, ಪಿಶಾಚಿಯಿಂದ ಬರ್ತಾ ಇದೆಯಾ, ನಿನ್ನ ಸ್ವಂತ ಮೈಂಡಿಂದ ಬರ್ತಾ ಇದೆಯಾ ಅಂತ ವಿವೇಚಿಸ್ಲಿಕ್ಕಾಗುತ್ತೆ. ಆದರೆ ಜ್ಞಾನ ಇಲ್ಲದೆ ಇದ್ದರೆ ಪ್ರೇಯರ್ ಮಾಡ್ತೀವಿ, ಮನಸ್ಸಿಗೆ ಏನೋ ಒಂದು ಅನಿಸುತ್ತೆ, ಅದನ್ನು ಮಾಡಿಬಿಡ್ತೀವಿ. ಆಮೇಲೆ ಲಾಸ್ಟಿಗೆ ಹೇಳೋದು ಏನಂದರೆ, ನಾವು ಪ್ರೇಯರ್ ಮಾಡಿದ್ವಿ, ಪ್ರೇಯರಲ್ಲಿ ಆಲೋಚನೆ ಬಂತು, ಅದೇ ಪ್ರಕಾರ ನಾವು ಮಾಡಿದ್ವಿ, ಆದರೆ ಫೇಲ್ ಆಗೋಯ್ತು, ಜೀವನ ಹಾಳಾಗೋಯ್ತು. ಯಾಕೆ? ಕೇಳೋ ಪ್ರಶ್ನೆ ಈ ಥರ ಇರುತ್ತೆ. ನಾವು ಪ್ರಾರ್ಥನೆಯಲ್ಲಿ ಬಂದ ಆಲೋಚನೆ ಪ್ರಕಾರ ನಾವು ಮುಂದೆ ಹೋದ್ವಿ. ನಾವು ಸೈಟ್ ತೊಗೊಂಡ್ವಿ, ಮನೆ ಕಟ್ಟಿದ್ವಿ, ಮದುವೆ ಆದ್ವಿ, ಅಥವಾ ಇನ್ನೊಂದು ಮಾಡಿದ್ವಿ. ಮತ್ತು ಯಾಕೆ ಹೀಗಾಯಿತು? ಯಾಕೆ ಹೀಗಾಯಿತು ಅಂದರೆ, ನೀನು ಪ್ರಾರ್ಥನೆ ಮಾಡಿದ್ದೇನೋ ಸರಿ, ಆಲೋಚನೆ ಬಂದಿದ್ದು ಸರಿಯೇ, ಆದರೆ ಆಲೋಚನೆ ಯಾರಿಂದ ಬಂತು ಅಂತ ನೀನು ವಿವೇಚಿಸಿಲ್ಲ, ನಿನಗೆ ಅರ್ಥ ಆಗಿಲ್ಲ. ಆಲೋಚನೆ ದೇವ್ರದ, ಪಿಶಾಚಿದ. ಪಿಶಾಚಿ ಕೊಡೋ ಆಲೋಚನೆಯೂ ಕೆಲವೊಮ್ಮೆ ದೇವರ ಆಲೋಚನೆ ಥರನೇ ಇರುತ್ತೆ, ಆಯಿತಾ? ಪಿಶಾಚಿ ಕೊಡೋ ಆಲೋಚನೆಯೂ ದೇವರ ಆಲೋಚನೆ ಥರನೇ ಇರುತ್ತೆ, ಅಂದರೆ ಒಳ್ಳೆ ರೀತಿಯಲ್ಲೇ ಇರುತ್ತೆ. ಏದೇನು ತೋಟದಲ್ಲಿ ಒಂದು ಆಲೋಚನೆ ಕೊಟ್ಟ ಪಿಶಾಚಿ ಆದಮ್ ಮತ್ತು ಹವ್ವಳಿಗೆ, ಈ ಹಣ್ಣು ತಿಂದರೆ 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 ಏನಾಗ್ತೀಯ ಗೊತ್ತಾ? ಏನಾಗ್ತೀಯ ಗೊತ್ತಾ? ಈಗ ಗೊತ್ತಾ ಅಂತ 10 ಸರಿ ಕೇಳುವಾಗ ಗೊತ್ತಾಗಬೇಕಾಗಾದ್ರೆ, ನಿಂಗೆ ಗೊತ್ತಾ? ಇದು ತಿಂದರೆ ಏನಾಗ್ತೀಯ ಗೊತ್ತಾ? ಏನಾಗ್ತೀನಿ ನಿಜವಾಗ್ಲೂ ಗೊತ್ತಾ? ಈ ರೀತಿ 3-4 ಸರಿ ಕೇಳುವಾಗ ಏನಾಗುತ್ತೆ, ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಹಾಗಾದರೆ ನನಗೆ ಗೊತ್ತಾಗಲೇಬೇಕಾ? ಸೊ ಆವಾಗ ನಮ್ಮ ಮನಸ್ಸು ಪೂರ್ತಿ ಎಲ್ಲಿಗೆ ಹೋಯ್ತು? ಆ ಹಣ್ಣು ಕಡೆ ಹೋಗಿ ಆಯಿತು. ಸೈತಾನ ಟ್ರಿಕ್ಸ್ ನೋಡಿ. ಹಣ್ಣು ತೋರಿಸೋದಿಲ್ಲ, ಇನ್ನು ತೋರಿಸೋದಕ್ಕಿಂತ ಮುಂಚೆನೇ, ತಿನ್ನಿಸೋದಕ್ಕಿಂತ ಮುಂಚೆನೇ ನಮ್ಮ ಮನಸ್ಸು ಪೂರ್ತಿ ಅದ್ರ ಮೇಲೆ ಬಿದ್ದಾಯಿತು. ಇದು ಗೊತ್ತಾ ನಿನಗೆ? ಈ ಹಣ್ಣಿನ ವಿಷಯ ಗೊತ್ತಾ? ಇದ್ರ ವಿಷಯ ಗೊತ್ತಾ? ದೇವ್ರು ಯಾಕೆ ತಿನ್ಬೇಡ ಅಂತ ಹೇಳಿದರೆ ಗೊತ್ತಾ? ಇದರಲ್ಲಿ ಏನೋ ವಿಶೇಷ ಇದೆ ಗೊತ್ತಾ? ನಿಂಗೆ ಗೊತ್ತಾಗಬೇಕಾ? ನಿಂಗೆ ಅವನ ಬಗ್ಗೆ ಗೊತ್ತಾ ನಿಂಗೆ? ನಿಜವಾಗ್ಲೂ ಗೊತ್ತಾ? ಅಲ್ಲ, ಸ್ವಲ್ಪ ಪೂರ್ತಿ ಗೊತ್ತಾ? ಆವಾಗ ನಮಗೇನು ಅರ್ಥ ಆಗುತ್ತೆ, ಹಾಗಾದರೆ ಏನೋ ನಂಗೆ ಗೊತ್ತಿಲ್ಲದೆ ಇರೋದು ಇವ್ರಿಗೆ ಗೊತ್ತಿದೆ. ಅವಾಗ ಕ್ಯೂರಿಯಾಸಿಟಿ ಬಂದು ಬೇಗ ಹೇಳು. ಪಿಶಾಚಿ ಅದೇ ಮಾಡಿದ್ದು, ಕ್ಯೂರಿಯಾಸಿಟಿ ತಂದ ಅವ್ರ ಒಳಗಡೆ, ತಂದು ಆಮೇಲೆ ಹೇಳ್ದ, ಈ ಹಣ್ಣು ತಿಂದರೆ ನೀವು ದೆವ್ವದ ಥರ ಆಗ್ತೀರಿ ಅಂತ ಹೇಳಲಿಲ್ಲ, ಈ ಹಣ್ಣು ತಿಂದರೆ ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಲಿಲ್ಲ, ಈ ಹಣ್ಣು ತಿಂದರೆ ನೀವು ದೇವ್ರ ಥರ ಆಗಿಬಿಡ್ತೀರಿ ಅಂದ. ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಮತ್ತು ಕೇಳಿಸ್ಕೊಳ್ಳೋಕ್ಕೆ ಗುಡ್ ನ್ಯೂಸ್, ಆದರೆ ಬ್ಯಾಡ್ ನ್ಯೂಸ್. ಅದೇ ರೀತಿ ಕೆಲವೊಂದು ಬೋಧನೆಗಳು ಕೇಳಿಸ್ಕೊಳ್ಳಿಕ್ಕೆ ಗುಡ್ ನ್ಯೂಸ್, ಆದರೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ. ದೇರ್ ಆರ್ ಮೆನಿ ಪ್ರೀಚಿಂಗ್ಸ್ ಟುಡೇ ಲೈಕ್ ದಿಸ್ ಓನ್ಲಿ. ಫಾರ್ ಹಿಯರಿಂಗ್ ಇಟ್ ಈಸ್ ವೆರಿ ಗುಡ್ ನ್ಯೂಸ್, ಇಟ್ ಸೌಂಡ್ಸ್ ಗುಡ್ ನ್ಯೂಸ್, ಗಾಸ್ಪಲ್, but it is bad news for you. It is not the gospel. How you can say it is not gospel? ನೀವು ಕೇಳ್ಬೋದು, ಹೇಗೆ ಹೇಳ್ತೀಯ ಅದು ಗಾಸ್ಪಲ್ ಅಲ್ಲ ಅಂತ. ಸೊ we need to discern from what source this message is coming. That decides whether it is good news or bad news. ಯಾವ ಮೂಲದಿಂದ ಈ ನ್ಯೂಸ್ ಬರ್ತಾ ಇದೆಯೋ ಅದು ಡಿಸೈಡ್ ಮಾಡುತ್ತೆ ಇದು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಅಂತ. ಈಗ ಯೇಸು ಸ್ವಾಮಿ ಒಳ್ಳೆಯ ದೇವರು ಅಂತ ಹೇಳೋದು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಗುಡ್ ನ್ಯೂಸ್. ಅದು ಗುಡ್ ನ್ಯೂಸ್ ಯಾವಾಗ ಆಗುತ್ತೆ ಅಂದರೆ, ನೀನು ಗುಡ್ ಹಾರ್ಟ್ ಗುಡ್ ಇಂಟೆನ್ಷನಿಂದ ಹೇಳುವಾಗ ಇಟ್ ಈಸ್ ಗುಡ್ ನ್ಯೂಸ್. ನಿನ್ನ ಹಾರ್ಟ್ ಸರಿ ಇಲ್ಲ, ಕರಪ್ಟೆಡ್. ಯುವರ್ ಹಾರ್ಟ್ ಈಸ್ ಕರಪ್ಟೆಡ್, ಯುವರ್ ಮೈಂಡ್ ಈಸ್ ಕರಪ್ಟೆಡ್, ಯುವರ್ ಲೈಫ್ ಈಸ್ ಕರಪ್ಟೆಡ್. ಈಗ ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ಒಳ್ಳೆ ದೇವರು ಅಂತ ಹೇಳುವಾಗ ನೀನು ಹೇಳ್ತಾರದು ಶುಭ ಸಂದೇಶ ಆಗೋದಿಲ್ಲ. ಇಟ್ ಸೌಂಡ್ಸ್ ಲೈಕ್ ಗುಡ್ ನ್ಯೂಸ್, ಗಾಸ್ಪಲ್ ಪ್ರೀಚಿಂಗ್, ಬಟ್ ಇಟ್ ಈಸ್ ನಾಟ್. ಅಲ್ಲೇ ನಾವು ಮೋಸ ಹೋಗ್ತಾ ಇರೋದು, ಮೋಸ ಹೋಗಿಬಿಟ್ಟಿದ್ದೀವಿ. ಏದೇನು ತೋಟದಲ್ಲಿ ಹೇಳಿದ್ದು ಒಳ್ಳೆ ವಿಷಯನೇ,
ಇದು ತಿಂದರೆ ನೀವು ದೇವರ ಥರ ಆಗಿ ಒಳಿತು ಕೆಡುಕಿನ ಅರಿವು ಪಡ್ಕೊಳ್ತೀರಿ. ಇದು ತಿಂದರೆ ನಿಮಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಲಿಲ್ಲ, ಸತ್ತೋಗ್ಬಿಡ್ತೀರಿ ಅಂತಲೂ ಹೇಳಲಿಲ್ಲ, ದೇವ್ರ ಥರ ಆಗ್ತೀರಿ ಅಂತ. ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿದೆ, ಕರೆಕ್ಟಾಗಿದೆ, ರೈಟ್. ಅವರಿಗೆ ಅದೇ ತಪ್ಪು ಅನಿಸಿದರೆ ಅವ್ರು ತಿಂತಾ ಇರಲಿಲ್ಲ, ಅವರಿಗದು ಸರಿ ಅನ್ನಿಸ್ತು ಕೇಳಿಸ್ಕೊಳ್ಳಿಕ್ಕೆ. ಇವತ್ತು ಎಷ್ಟೋ ಕಡೆ ಕರಿಸ್ಮ್ಯಾಟಿಕ್ ನವೀಕರಣದಲ್ಲಿ ಇದೇ ಆಗ್ತಾ ಇರೋದು. ಅನೇಕ ಕಡೆಗಳಲ್ಲಿ, ಹೆಚ್ಚು ಕಡೆಗಳಲ್ಲಿ ಕೇಳಿಸ್ಕೊಳ್ಳಿಕ್ಕೆ ಸ್ವರ್ಗ ಸಾಮ್ರಾಜ್ಯದ ವಿಷಯ ಥರ ಇರುತ್ತೆ, ಕೇಳಿಸ್ಕೊಳ್ಳಿಕ್ಕೆ ಯೇಸು ಸ್ವಾಮಿಯ ಶುಭ ಸಂದೇಶದ ಥರ ಇರುತ್ತೆ, ಕೇಳಿಸ್ಕೊಳ್ಳಿಕ್ಕೆ ನಿಜವಾಗಲೂ ನಮ್ಮನ್ನು ದೇವ್ರ ಜೊತೆ ಸೇರಿಸುವಂಥ ವಿಷಯದ ಥರ ಇರುತ್ತೆ. ಆದರೆ ಅದು ಯಾವುದು ನಮ್ಮನ್ನು ದೇವ್ರ ಹತ್ರ ಸೇರಿಸೋದಿಲ್ಲ, ನಿತ್ಯ ಜೀವಕ್ಕೆ ಕನೆಕ್ಟ್ ಮಾಡೋದೂ ಇಲ್ಲ, ಯೇಸು ಸಂಬಂಧದಲ್ಲಿ ಮುನ್ನಡೆಸೋದೂ ಇಲ್ಲ. ಎಲ್ಲ ಬೋಧನೆ ಅಲ್ಲ, ಅನೇಕ ಬೋಧನೆಗಳು ಇವತ್ತು ಅದೇ ಥರ ಇದೆ, ವಂಚನೆ. ನಮಗೆ ಯಾವಾಗ ಅರ್ಥ ಆಗುತ್ತೆ? ವೆನ್ ಯು ಹ್ಯಾವ್ ದ ಟ್ರೂ ವಿಸ್ಡಮ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್, ಯು ಕ್ಯಾನ್ ಡಿಸರ್ನ್ ದ ಸೋರ್ಸ್ ಆಫ್ ದಟ್ ಟೀಚಿಂಗ್, ಸೋರ್ಸ್ ಆಫ್ ದಟ್ ಪ್ರೀಚಿಂಗ್. ಎಲ್ಲಿಂದ ಬರ್ತಾ ಇದೆ, ಇದರ ಮೂಲ ಏನು, ಮೂಲ ಎಲ್ಲಿಂದ, ದೇವರ ಆತ್ಮನಿಂದ ಬರ್ತಾ ಇದೆಯೋ ಅಥವಾ ಕರಪ್ಟೆಡ್ ಮೈಂಡಿಂದ ಬರ್ತಾ ಇದೆಯೋ ಅಂತ ಗೊತ್ತಾಗುತ್ತೆ. ಇದು ಕೇವಲ ಬೋಧನೆ ವಿಷಯ ಮಾತ್ರ ಅಲ್ಲ. ಒಂದು ಸಂಬಂಧ ಮಾತಾಡ್ಲಿಕ್ಕೆ ಹೋಗುವಾಗ, ವಿವಾಹ ಸಂಬಂಧ ಆಲೋಚನೆ ಬಂತು, ಮಾತಾಡ್ಲಿಕ್ಕೆ ಹೋಗುವಾಗ, ಮಾತುಕತೆಗೆ ಹೋಗುವಾಗ ಎಲ್ಲ ಒಳ್ಳೆಯವ್ರ ಥರನೇ ಮಾತಾಡ್ತಾರೆ, ಎಲ್ಲ ವಿಶ್ವಾಸಿಗಳ ಥರನೇ ಮಾತಾಡ್ತಾರೆ, ದೇವರಲ್ಲಿ ಇರೋರ ಥರನೇ ಮಾತಾಡ್ತಾರೆ. ಆಮೇಲೆ ನಾವು ನಂಬಿ ನಮ್ಮ ಮಗಳನ್ನ ಕೊಡ್ತೀವಿ ಅಥವಾ ಮದುವೆ ಮಾಡಿಸ್ತೀವಿ, ಮದುವೆ ಆಗ್ತೀವಿ. ಅದಾದಮೇಲೆ ಸ್ವಲ್ಪ ತಿಂಗಳುಗಳಾದಮೇಲೆ, ಸ್ವಲ್ಪ ವರ್ಷಗಳಾದಮೇಲೆ ಗೊತ್ತಾಗುತ್ತೆ ಇವರು ನಿಜವಾದ ವಿಶ್ವಾಸಿಗಳು ಅಲ್ಲ, ಇವರಿಗೆ ದೇವರ ಮೇಲೆ ಪ್ರೀತಿನೂ ಇಲ್ಲ, ಇವರಿಗೆ ದೇವರ ಜ್ಞಾನನೂ ಇಲ್ಲ, ಇವರು ಬೇರೆ ಜನನೇ, ಪಿಶಾಚಿಯ ವಶದಲ್ಲಿದ್ದಾರೆ. ಆಮೇಲೆ ಇಮ್ಮಿಡಿಯೇಟ್ ಡೈವರ್ಸ್, ಅದು ಇದು ಗಲಾಟೆ ಎಲ್ಲ ಶುರುವಾಗುತ್ತೆ. ಕಾರಣ ಏನು? ಕಾರಣ ಏನು? ಕಾರಣ ನಿಮ್ಮಲ್ಲಿ ಜ್ಞಾನ ಇರಲಿಲ್ಲ. ಯಾರಲ್ಲಿ? ಪೇರೆಂಟ್ಸ್, ಅಪ್ಪ ಅಮ್ಮನಲ್ಲಿ ದೈವ ಜ್ಞಾನ ಇರಲಿಲ್ಲ, ವಿಸ್ಡಮ್ ಇರಲಿಲ್ಲ. ನಿನ್ನಲ್ಲಿ ವಿಸ್ಡಮ್ ಇಲ್ಲದೆ ನೀನೇನು ಮಾಡಿದೆ? ನಿನ್ನ ಮಗಳನ್ನು ಅಥವಾ ಮಗನನ್ನು ಆ ಕುಟುಂಬದ ಜೊತೆಯಲ್ಲಿ ಸಂಬಂಧ ಬೆಳೆಸ್ದೆ, ವಿವಾಹವಾದೆ. ಪರಿಣಾಮ ಏನಾಯಿತು? ಕುಟುಂಬ ಒಡೆದೋಯ್ತು, ಅವ್ರ ದಂಪತಿಗಳ ಜೀವನ ಚೆನ್ನಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲೂ, ಒಂದು ಬಿಸ್ನೆಸ್ ಮಾಡುವಾಗ, ಒಂದು ಜಾಗ ಕೊಂಡುಕೊಳ್ಳುವಾಗ, ಬರೀ ಆತ್ಮಿಕ ಕಾರ್ಯಗಳಿಗೆ ಮಾತ್ರ ಅಲ್ಲ, ಈಗ ಲೋಕದ ಕಾರ್ಯಗಳಿಗೂ ನಮಗೆ ಜ್ಞಾನ ಬೇಕು. ಬದುಕಲಿಕ್ಕೆ ಜ್ಞಾನ, ಲೋಕದ ಜ್ಞಾನ ಅಲ್ವೇ ಅಲ್ಲ. ಸ್ಕೂಲು, ಕಾಲೇಜಲ್ಲಿ, ಯೂನಿವರ್ಸಿಟಿಗಳಲ್ಲಿ ಸಿಗುವಂತಹ ಲೌಕಿಕವಾದ, ಮಾನುಷಿಕವಾದ, ಅಳಿದು ಹೋಗುವ ಹ್ಯೂಮನ್ ವಿಸ್ಡಮ್ ಅಲ್ಲ ನಮಗೆ ನಿಜವಾಗಲೂ ಈ ಲೋಕದಲ್ಲಿ ಬದುಕಲಿಕ್ಕೆ ಬೇಕಾಗಿರೋದು. ಈ ಲೋಕದಲ್ಲಿ ಇವತ್ತು ನೋಡಿ, ಯೂನಿವರ್ಸಿಟಿಗಳಲ್ಲಿ ಡಿಗ್ರಿಗಳು ಮಾಡಿಕೊಂಡಂಥ ಎಷ್ಟೋ ಕುಟುಂಬಗಳಲ್ಲಿ ಡೈವರ್ಸ್ಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಡಿಗ್ರಿ ಜಾಸ್ತಿ ಆದಷ್ಟು ಪ್ರಾಬ್ಲಮ್ ಜಾಸ್ತಿ, ಕಾಂಪ್ಲಿಕೇಶನ್ ಜಾಸ್ತಿ ಮಾಡ್ಕೊಂಡು ಬದುಕ್ತಾ ಇರುವ ಕ್ರೈಸ್ತ ಕುಟುಂಬಗಳೇ ಇವತ್ತು ಜಾಸ್ತಿ ಇದೆ. ವಿಶ್ವಾಸ ಇಲ್ಲ, ಹೆಚ್ಚು ವಿದ್ಯಾಭ್ಯಾಸ ಇರುವಂಥ ಹೆಚ್ಚು ಯುವಕ ಯುವತಿಯರೇ ಇವತ್ತು ಕೆಲವೊಂದು ತಪ್ಪಾದ ದಾರಿಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ, ಭಯ ಇಲ್ಲದೆ. ಆದ್ದರಿಂದ ಈ ಶಾಲಾ ಕಾಲೇಜುಗಳಿಂದ ಸಿಗ್ತಕ್ಕಂಥ ಜ್ಞಾನ ನಮ್ಮನ್ನು ದೇವರ ಹತ್ತಿರ ಕರ್ಕೊಂಡು ಹೋಗೋದಿಲ್ಲ, ನಮ್ಮ ಸಂಬಂಧಗಳನ್ನು ಸರಿಪಡಿಸ್ಲಿಕ್ಕೂ ಆಗೋದಿಲ್ಲ, ನಮ್ಮ ಜೀವನವನ್ನು ಆಶೀರ್ವಾದವನ್ನಾಗಿಸ್ಲಿಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಮತ್ತು ಯಾಕೆ ಪ್ರಯೋಜನಕ್ಕೆ ಬರ್ಬೋದು ಅಂತ ನೀವು ಕೇಳೋದಾದರೆ, ಒಂದೇ ಒಂದು ಲಾಭ ಇದೆ, ಒಂದಿಷ್ಟು ಹಣ ಸಂಪಾದನೆ ಮಾಡ್ಬೋದಷ್ಟೇ, ಒಂದಿಷ್ಟು ದುಡ್ಡು ಮಾಡ್ಬೋದು, ಬಿಟ್ಟರೆ ಬೇರೆ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇದೆ ಅಂತ ನಿಮಗೇನಾದ್ರೂ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆಯಾ? ಏನು ನೀವು ಸುತ್ತಿ ಬಳಸಿ ಎಲ್ಲಿ ಬಂದರೂ ಲಾಸ್ಟಿಗೆ ಅಲ್ಲಿಗೆ ಬರಬೇಕು. ನಾನು ಡೈರೆಕ್ಟ್ ಬಂದೆ, ನೀವು ಸುತ್ತಿ ಬಳಸಿ ಬರ್ತೀರಷ್ಟೇ, ಎಲ್ಲಿ ಬಂದರೂ ಅಲ್ಲೇ ಬರಬೇಕು. ದೈವ ಜ್ಞಾನ ಅನ್ನೋದು ನಮ್ಮಲ್ಲಿದ್ದರೆ, ದೈವ ಜ್ಞಾನ ಅನ್ನೋದು ನಮ್ಮಲ್ಲಿದ್ದರೆ
ನಿಮ್ಮ ಮಕ್ಕಳನ್ನ ಒಂದು ಕುಟುಂಬಕ್ಕೆ ಮದುವೆ ಮಾಡಿ ಕೊಟ್ಟಾದಮೇಲೆ ಆ ಹೋದಂಥ ಮಗಳಲ್ಲಿ ಅಥವಾ ಬಂದಂಥ ಮಗನಲ್ಲಿ ದೇವರ ಜ್ಞಾನ ಇದ್ದರೆ ಆ ಕುಟುಂಬದಲ್ಲಿ ಬರುವ ಕಷ್ಟ, ಸಮಸ್ಯೆಗಳು, ಶೋಧನೆಗಳು, ಮಾತುಕತೆಗಳು, ಇದನ್ನು ಹೇಗೆ ಹ್ಯಾಂಡಲ್ ಮಾಡಿ ಸಮಾಧಾನದಲ್ಲಿ ಕುಟುಂಬವನ್ನು ತೆಗೆದುಕೊಂಡು ಹೋಗಬೇಕು, ಸಮಾಧಾನದಲ್ಲಿ ಜೀವಿಸಬೇಕು, ನಮ್ಮ ದಾಂಪತ್ಯವನ್ನು ಸಮಾಧಾನಕರವಾಗಿ ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ಬದುಕಲಿಕ್ಕಾಗುತ್ತೆ. ಇದಿಲ್ಲದೆ ಇದ್ದರೆ, ದೇವರ ಜ್ಞಾನ ಇಲ್ಲದೆ ಇದ್ದರೆ, ಲೋಕದ ಜ್ಞಾನ ಇದ್ದರೆ ಸಾಧ್ಯ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಂಗಳವಾರ ಬರೋದರಿಂದ ನಿಮಗೆ ಏನು ಲಾಭ ಕೇಳಿದರೆ, ನಿಮಗೆ ಜ್ಞಾನ ಸಂಪಾದನೆ ಮಾಡ್ಬೋದು. ಅದಂತೂ ನಾನು ಹೇಳ್ಬೋದು. ಕೇಳ್ಬೋದು, ನೀವು ಹೋಗ್ತಾ ಇದ್ದೀರಲ್ವಾ, ನಿಮ್ಗೇನು ಸಿಕ್ತು ಅಂತ ಯಾರಾದರೂ ಕೇಳ್ಬೋದು. ಆದರೆ ನಿಮಗೆ ಹೇಳಲಿಕ್ಕಾಗಬೇಕು, ಹೋಗ್ತಾ ಹೋಗ್ತಾ ನನಗೆ ಜ್ಞಾನ ಬರ್ತಾ ಇದೆ. ಯಾವ ಜ್ಞಾನ? ದೈವ ಜ್ಞಾನ. ಹಾಗಾದರೆ ಇಷ್ಟು ವರ್ಷ ಇರಲಿಲ್ವಾ? ಇರಲಿಲ್ಲ. ಇಷ್ಟು ವರ್ಷ ಇರಲಿಲ್ಲ. ದೈವ ಜ್ಞಾನದಲ್ಲಿ ಬದುಕೋದಕ್ಕೂ ದೈವ ಜ್ಞಾನವಿಲ್ಲದೆ ಒಬ್ಬ ಕ್ರೈಸ್ತನಾಗಿ ಬದುಕೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ವ್ಯತ್ಯಾಸ ಇದೆ. ದೈವ ಜ್ಞಾನ ಇರುವ ಒಬ್ಬ ಕ್ರೈಸ್ತ ವಿಶ್ವಾಸಿ ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಮಾರ್ಗದಲ್ಲಿ ಬದುಕುತ್ತಾನೆ. ದೈವಜ್ಞಾನವಿಲ್ಲದ ಒಬ್ಬ ಕ್ರೈಸ್ತ ವಿಶ್ವಾಸಿ ದೇವರ ಚಿತ್ತ ಅರ್ಥ ಆಗೋದು ಇಲ್ಲ, ದೇವರ ದಾರಿಯಲ್ಲಿ ಬದುಕೋದು ಇಲ್ಲ. ದ್ಯಾಟ್ ಇಸ್ ದ ಡಿಫರೆನ್ಸ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಕ್ರಿಶ್ಚಿಯನ್ ವಿತ್ wisdom of God and without the wisdom of God? One who has the wisdom of God, he discerns the will of God and he does the will of God. He walks according to the will of God. The Christian who does not have the wisdom of God, he walks in his own way. He cannot discern the will of God. But he is a Christian. He is a Sunday Christian, church coming going Christian. But he cannot discern the plan of God. He cannot discern the will of God and he cannot walk in his ways. ಎಷ್ಟು ಜನ ಕ್ರೈಸ್ತರು, ಕಥೋಲಿಕ ಕ್ರೈಸ್ತರು ದೇವಾಲಯಕ್ಕೆ ಬರ್ತಾರೆ, ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆಗಳಿಗೆ ಬರ್ತಾರೆ, ನೊವೇನಾಗೆ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ, ಫೈನ್. ಆದರೆ ದೈವಜ್ಞಾನ ಅವರಲ್ಲಿ ಇಲ್ಲದೆ ಇದ್ದರೆ ಬರೋದೆಲ್ಲ ಒಳ್ಳೆಯದೇ. ಆದರೆ ದೇವರ ಚಿತ್ತ ಏನೆಂದು ಅರಿತು ಅದರ ಪ್ರಕಾರ ಬದುಕಲಿಕ್ಕೆ ಆಗೋದಿಲ್ಲ. ದೇವರ ಪ್ರಜೆಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ದೇವರ ದಾರಿಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಕ್ರಿಶ್ಚಿಯನ್ಸ್ ಇಷ್ಟ ಬಂದಾಗ ಬದುಕ್ತೀವಿ, ಅವ್ರದ್ದೇ ಆ ದಾರಿನಲ್ಲಿ ಬದುಕ್ತೀವಿ. ಸಾಂಪ್ರದಾಯಿಕವಾಗಿ ನಾವೇನು ಮಾಡಬೇಕೋ ಬಾಹ್ಯವಾದ ಕಾರ್ಯಗಳು ಅದನ್ನೆಲ್ಲ ನಾವು ಮಾಡಿರ್ತೀವಿ. ಆದರೆ ದೇವರ ಚಿತ್ತವನ್ನು ವಿವೇಚಿಸಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಹೇಳ್ತೀನಿ, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ನಾಟ್ ಕ್ರಿಶ್ಚಿಯನ್, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಇಫ್ ಯು ಆರ್ ನಾಟ್ ಏಬಲ್ ಟು ಡಿಸರ್ನ್ ದ ವಿಲ್ ಆಫ್ ಗಾಡ್, ಯುವರ್ ಲೈಫ್ ಈಸ್ ಇನ್ ವೇನ್. ಒಬ್ಬ ಮನುಷ್ಯನಾಗಿ ಹುಟ್ಟಿದ ನಿನಗೆ ನಿನ್ನನ್ನು ಹುಟ್ಟಿಸಿದಾತನ, ಸೃಷ್ಟಿಸಿದಾತನ, ಸೃಷ್ಟಿಕರ್ತನ ಚಿತ್ತ, ಇಚ್ಛೆ ಏನು ಎಂದು ನಿನಗೆ ಅರ್ಥ ಆಗದೇ ಇದ್ದರೆ, ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇದ್ದರೆ ನಿನ್ನ ಜೀವನ ಈ ಭೂಮಿಯಲ್ಲಿ ವ್ಯರ್ಥವಾಗಿ ಹೋಗುತ್ತೆ, ವೇಸ್ಟ್ ಆಗಿ ಹೋಗುತ್ತೆ. ಎಷ್ಟೋ ಜನರ ಜೀವನ ಆ ರೀತಿಯಲ್ಲಿ ಇಂದು ವ್ಯರ್ಥವಾಗಿ ಹೋಗ್ತಾನೇ ಇದೆ. ಕಾರಣ ಏನು? ವಿದ್ಯಾಭ್ಯಾಸ ಇಲ್ಲದೆ ಅಲ್ಲ, ವಿದ್ಯಾಭ್ಯಾಸ ಇರುವವರ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ. ಆಸ್ತಿ ಪಾಸ್ತಿ ಸಂಪತ್ತು ಸಂಪಾದನೆ ಇಲ್ಲದೆ ಅಲ್ಲ, ಅದಿದ್ದವ್ರ ಜೀವನವೂ ವ್ಯರ್ಥವಾಗಿ ಹೋಗ್ತಾ ಇದೆ. ಪ್ರಾರ್ಥನೆ 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 ಇದೆ, ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ. ಪ್ರಾರ್ಥನೆ ಇದೆ, ಪ್ರಬೋಧನೆ ಇದೆ, ಚರ್ಚ್ ಇದೆ, ರಿಟ್ರೀಟ್ ಇದೆ, ಎಲ್ಲ ಇದೆ, ಆದರೂ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಎಷ್ಟೋ ಜನದ್ದು. ದೇ ಆರ್ ಲಿವಿಂಗ್ ಎ ಲೈಫ್ ಔಟ್ಸೈಡ್ ಆಫ್ ಗಾಡ್ಸ್ ಪರ್ಪಸ್. ಮೆನಿ ಕ್ರಿಶ್ಚಿಯನ್ಸ್ ಟುಡೇ ಲಿವಿಂಗ್ ಎ ಲೈಫ್ ಔಟ್ಸೈಡ್ ಆಫ್ ಗಾಡ್ಸ್ ಪರ್ಪಸ್. ಅನೇಕ ಕ್ರೈಸ್ತರು ಇಂದು ಬದುಕ್ತಾ ಇರೋದು ಹೇಗೆ ಗೊತ್ತಾ? ದೇವರ ಉದ್ದೇಶದಿಂದ ಹೊರಗಡೆ ಬದುಕ್ತಾ ಇದ್ದಾರೆ, ಔಟ್ಸೈಡ್ ದ ಟ್ರ್ಯಾಕ್ ಆಫ್ ಗಾಡ್ಸ್ ಪರ್ಪಸ್. ದೇವರ ಉದ್ದೇಶ ಅನ್ನೋದೊಂದು ಟ್ರ್ಯಾಕ್ ಆದರೆ ಮೆನಿ ಆರ್ ಲಿವಿಂಗ್ ಔಟ್ಸೈಡ್ ದಟ್ ಟ್ರ್ಯಾಕ್ ಆ್ಯಂಡ್ ದೇ ಆರ್ ಕ್ರಿಶ್ಚಿಯನ್ಸ್.
ಪ್ರಯೋಜನ ಏನು? ಆ ರೀತಿ ಬದುಕಿ ಕೇಳಿದರೆ ಏನೂ ಇಲ್ಲ. ಅಲ್ಟಿಮೇಟ್ಲಿ ನೋ ಯೂಸ್, ಏನೂ ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ನಮ್ಮ ಜೀವನ ಇದೆ ಅಲ್ವಾ, ಕೇವಲ ಲೋಕದ ವಿಷಯಕ್ಕೆ ಮಾತ್ರ ಸೀಮಿತವಾಗಿ ಹೋಗೋದಾದರೆ ವೇಸ್ಟ್ ಜೀವನ. ಅದು ವೇಸ್ಟ್ ಆಗದೆ ಇರೋದು ಯಾವಾಗ ಗೊತ್ತಾ? ವೆನ್ ದಟ್ ಲೈಫ್ ಈಸ್ ಕನೆಕ್ಟೆಡ್ ಟು ಇಟರ್ನಿಟಿ, ನಿತ್ಯತೆಗೆ, ಅಮರ ಜೀವಕ್ಕೆ, ಸ್ವರ್ಗ ರಾಜ್ಯಕ್ಕೆ ಕನೆಕ್ಟೆಡ್ ಆದರೆ ಮಾತ್ರನೇ ನಿಮ್ಮ ಜೀವನಕ್ಕೊಂದು ಪರ್ಪಸ್ ಬರುತ್ತೆ. ಇಲ್ಲದೇ ಇದ್ದರೆ ನೋ ಪರ್ಪಸ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಏನು ಬೇಕು ಈ ಭೂಮಿಯಲ್ಲಿ ಬದುಕಲಿಕ್ಕೆ? ಏನು ಬೇಕು? ಯಾವ ಜ್ಞಾನ ಬೇಕು? ದೈವ ಜ್ಞಾನ ಬೇಕು. ದೈವ ಜ್ಞಾನ, ದೈವ ಜ್ಞಾನ ಅಂತಕ್ಕಂಥದ್ದು ದೇವರು ಕೊಡುವಂಥ ಒಂದು ಗಿಫ್ಟ್ ಆಗಿದೆ. ಇಟ್ಸ್ ಎ ಗಾಡ್ಸ್ ಗಿಫ್ಟ್. ಯಾರು ನಿಷ್ಕಪಟ ಹೃದಯದಿಂದ ಅದನ್ನು ಬಯಸ್ತಾರೋ ದೇವರು ಅವರಿಗೆ ಜ್ಞಾನವನ್ನು ಕೊಡ್ತಾರೆ. ನಿಷ್ಕಪಟವಾದ ಹೃದಯ. ನಮ್ಮ ಹೃದಯದಲ್ಲಿ ಕಪಟತನ ಇರಬಾರ್ದು, ಆಯ್ತಾ? ನಮ್ಮ ಹೃದಯದಲ್ಲಿ ಗರ್ವ, ಅಹಂಕಾರ, ಹಠಮಾರಿತನ ಇದೆಲ್ಲ ಇಟ್ಕೊಂಡು ಜ್ಞಾನ ಕೊಡಿ ದೇವರೇ ಅಂದರೆ ಜ್ಞಾನ ಸಿಗಲ್ಲ. ಜ್ಞಾನ ಯಾರಿಗೆ ಸಿಗುತ್ತೆ ಅಂದರೆ, ನಿನ್ನ ಹೃದಯದಲ್ಲಿ ಕಪಟತನ ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ದೇವರು ನಿನಗೆ ಜ್ಞಾನವನ್ನು ಕೊಡ್ತಾರೆ. ಇನ್ನೊಂದು, ನಿನ್ನ ಹೃದಯದಲ್ಲಿ ಉದ್ದೇಶ ಸರಿಯಾಗಿ ಇರಬೇಕು. ಯು ಮಸ್ಟ್ ಹ್ಯಾವ್ ದ ರೈಟ್ ಇಂಟೆನ್ಷನ್. ವಾಟ್ ಮಸ್ಟ್ ಬಿ ದ ಇಂಟೆನ್ಷನ್? ರೈಟ್ ಇಂಟೆನ್ಷನ್. ವಾಟ್ ಮಸ್ಟ್ ಬಿ ದಟ್ ರೈಟ್ ಇಂಟೆನ್ಷನ್? ಟು ಡೂ ದ ವಿಲ್ ಆಫ್ ಗಾಡ್. Lord, I want to do your will in my life. I want to please you in everything I do, but I don't have wisdom. Lord, give me the wisdom. God will give you the wisdom. ದೇವರು ಜ್ಞಾನ ಕೊಡ್ತಾರೆ. ಯಾವ ರೀತಿ ಕೇಳಬೇಕು ಗೊತ್ತಾ? ದೇವರೇ, ನನ್ನ ಇಚ್ಛೆ ಏನು ಅಂದರೆ ನಿನ್ನ ಇಷ್ಟವನ್ನು ನೆರವೇರಿಸ್ತಾ ನಿನಗೆ ಮೆಚ್ಚುಗೆ ಆದ ಜೀವನ ನಾನು ಜೀವಿಸಬೇಕು ದೇವರೇ. ಆದುದರಿಂದ ನನಗೆ ಜ್ಞಾನ ಕೊಡಿ. ಒಂದು ಬೆಸ್ಟ್ ಎಕ್ಸಾಂಪಲ್, ಫಸ್ಟ್ ಕಿಂಗ್ ಚಾಪ್ಟರ್ 3, ಮೊದಲ ಅರಸರ ಪುಸ್ತಕ 3ನೇ ಅಧ್ಯಾಯದಲ್ಲಿ ದೇವರು ಸೊಲೊಮೋನ್ನಿಗೆ ಪ್ರತ್ಯಕ್ಷವಾಗಿ, ಗಾಡ್ ಅಪಿಯರ್ಡ್ ಟು ಸೊಲೊಮೋನ್ ಆಸ್ಕಿಂಗ್, ವಾಟ್ ಯು ವಾಂಟ್? ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ಮೂರನೇ ಅಧ್ಯಾಯ ಎಷ್ಟನೇ ವಾಕ್ಯ? 10ನೇ 9ನೇ ವಾಕ್ಯನ 5ನೇ ವಾಕ್ಯ. ದೇವರಾದ ಸರ್ವೇಶ್ವರ ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕೋ ಕೇಳಿಕೋ, ನಿನಗೆ ಕೇಳಿಕೋ. ಅದಕ್ಕೆ ನಾನು ಫಸ್ಟ್ ಕೇಳಿದ್ದು, ದೇವರೇನಾದರೂ ಪ್ರತ್ಯಕ್ಷವಾಗಿ ನಿಮಗೇನು ಬೇಕು ಅಂತ ಕೇಳಿದರೆ ನಾವು ಏನು ಹೇಳ್ತಾ ಇದ್ವಿ ಅಂದರೆ, ನಮಗೇನೇನು ಬೇಕೋ, ಏನೇನು ಇಷ್ಟನೋ, ಯಾವ್ಯಾವುದಕ್ಕಾಗಿ ಆಸೆ ಪಡ್ತಾ ಇದ್ದೀವೋ ಅದೆಲ್ಲ ನಾವು ಕೇಳ್ತಾ ಇದ್ವಿ. ದೇವರೇ, ನಾನು ಈಗ ತಾನೇ ಪರೀಕ್ಷೆ ಬರೆದಿದ್ದೀನಿ, ನಾನು ಒಂದೇ ಕೇಳೋದು, ನನಗೊಂದು ಫಸ್ಟ್ ಕ್ಲಾಸಲ್ಲಿ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡು, ಅಷ್ಟೇ ಕೇಳೋದು. ದೇವರೇ, ಸೈಟ್ ತಗೊಂಡಿದ್ದೀನಿ, ಸಾಲ ಮಾಡಿ ತೀರಿಸ್ಲಿಕ್ಕೊಂದು ದಾರಿ ಮಾಡಿಕೊಡು. ದೇವರೇ, ನಿನ್ನ ನಂಬಿ ಮದುವೆ ಆಗಿದ್ದೀನಿ, ದೇವ್ರು ಹೇಳಿ ಇವ್ರು ಮದುವೆ ಆಗಿರ್ತಾರೆ, ನಿನ್ನ ನಂಬಿ ಮದುವೆ ಆಗಿದ್ದೀನಿ, ಸುಖವಾಗಿ ಬದುಕಬೇಕು, ಆಶೀರ್ವಾದ ಮಾಡು. ಎಲ್ಲ ನಮಗೇನು ಬೇಕೋ ಅದನ್ನೇ ನಾವು ಕೇಳ್ಕೊಳ್ಳೋದು. ಆದರೆ ಸೊಲೊಮೋನ ದೇವರಿಗೇನು ಬೇಕೋ ಅದನ್ನು ಕೇಳ್ದ. ಅಂದರೆ ದೇವರ ಇಚ್ಛೆನ ಈಡೇರಿಸಲಿಕ್ಕೆ ಬೇಕಾದ ಜ್ಞಾನ ಕೇಳ್ದ. ದೇವರು ಕೇಳ್ತಾರೆ ಅವನಿಗೆ, ಏನಂತ ಕೇಳ್ತಾರೆ? ನಿನಗೆ ಯಾವ ವರ ಬೇಕೋ ನೀನು ಕೇಳಿಕೋ. ಅದಕ್ಕೆ ಸೊಲೊಮೋನ್ ಏನು ಕೇಳ್ತಾನೆ? ಸೊಲೊಮೋನ್ ದೇವರಾದ ಕೇಳ್ತಾನೆ, ಓಕೆ
ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಅನ್ಯಾಯವನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸಿರಿ. ಈ ಮಹಾಜನಾಂಗವನ್ನು ಆಳಲು ಯಾರು? ನೋಡಿ, ದೇವರೇ, ನೀನು ನನ್ನನ್ನು ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ್ದು. ಈ ಅರಸನ ಸ್ಥಾನಕ್ಕೆ ಬರಲಿಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ. ನಿನ್ನ ಕೃಪೆಯಿಂದ ನೀನು ಈ ಸೀಟಲ್ಲಿ ನನ್ನ ಕೂರಿಸಿದೀಯಾ. ಈ ಜನರನ್ನು ಈಗ ಮುನ್ನಡೆಸಬೇಕು ಅಂತ ನೀನು ಹೇಳ್ತಾ ಇದೀಯಾ. ಆದ್ದರಿಂದ ಈ ನಿಮ್ಮ ಪ್ರಜೆಗಳನ್ನು ನಿಮ್ಮ ಇಚ್ಛೆ ಪ್ರಕಾರ ಮುನ್ನಡೆಸಲು ಬೇಕಾದ ಜ್ಞಾನ ಕೊಡಿ. ನನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಿಲ್ಲ, ಅರಿವಿಲ್ಲ. ಅಷ್ಟೊಂದು ಅರಿವು ನನಗೆ ಬಂದಿಲ್ಲ. ಆದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ತುಂಬಿರುವ ಈ ಪ್ರಪಂಚದಲ್ಲಿ ನಿನ್ನ ಜನರನ್ನು ನಿನ್ನ ದಾರಿಯಲ್ಲಿ, ಒಳಿತಿನ ದಾರಿಯಲ್ಲಿ ನಡೆಸಲಿಕ್ಕೆ ನನಗೆ ಬೇಕಾದ ಜ್ಞಾನ ಕೊಡಿ. ದೈವ ಜ್ಞಾನ. ದೇವರೇ, ನಿಮ್ಮ ಜ್ಞಾನ ನನಗೆ ಕೊಡಿ, ನನಗೆ ವಿವೇಕ ಕೊಡಿ. ಗಿವ್ ಮಿ ದ ವಿಸ್ಡಮ್ ಟು ಡಿಸರ್ನ್ ಗುಡ್ ಆ್ಯಂಡ್ ಈವಿಲ್, ರೈಟ್ ಆ್ಯಂಡ್ ರಾಂಗ್, to lead your people in your way. ಅಪ್ಪ ಅಮ್ಮಂದ್ರು ಏನು ಕೇಳಬೇಕು ಜ್ಞಾನಕ್ಕಾಗಿ? ದೇವರೇ, ನೀನು ನನಗೆ ಕೊಟ್ಟ ಕುಟುಂಬವನ್ನು ನಿನ್ನ ಇಚ್ಛೆಯಂತೆ ಮುನ್ನಡೆಸಲು ಬೇಕಾದ ಜ್ಞಾನವನ್ನು ನನಗೆ ಕೊಡಿ ಎಂದು ಗಂಡ ಅದನ್ನು ಕೇಳಬೇಕು. ಏನು ಕೇಳಬೇಕು? ದುಡ್ಡು ಕೊಡಿ ಅಲ್ಲ, ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ ಹಣ ಕೊಡಿ, ಬಿಸ್ನೆಸ್ ಕೊಡಿ, ಬಿಸ್ನೆಸ್ ಇಂಪ್ರೂವ್ ಮಾಡಿ, ಜಾಬ್ ಕೊಡಿ ಅಲ್ಲ. ದೇವರೇ, ನೀನು ನನಗೆ ಕೊಟ್ಟ ಕುಟುಂಬವನ್ನು ನಿನ್ನ ಇಚ್ಛೆಯಂತೆ ಮುನ್ನಡೆಸಲು ಬೇಕಾದ ಜ್ಞಾನವನ್ನು ನನಗೆ ಕೊಡಿ. ಕೇಳಿ, ಸ್ಟೂಡೆಂಟ್ಸ್ ಏನು ಕೇಳಬೇಕು? ದೇವರೇ, ನೀನು ನನಗೆ ಕೊಟ್ಟಂಥ ಈ ಒಂದು ಜೀವನವನ್ನು ನಿನ್ನ ಇಚ್ಛೆಯಂತೆ ಜೀವಿಸಲು ಬೇಕಾದ ಜ್ಞಾನದಿಂದ ನನ್ನನ್ನು ತುಂಬಿಸಿರಿ. ಅಪ್ಪ ಅಮ್ಮಂದ್ರು ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಏನು ಕೇಳಬೇಕು? ತಂದೆಯಾದ ದೇವರೇ, ನೀವು ನನಗೆ ಕೊಟ್ಟ ನಿಮ್ಮ ಮಗನನ್ನು ಅಥವಾ ಮಗಳನ್ನು ನಿಮ್ಮ ಇಚ್ಛೆಯಂತೆ ಬೆಳೆಸಲು, ನಿಮ್ಮ ದಾರಿಯಲ್ಲಿ ನಡೆಸಲು ಬೇಕಾದ ಜ್ಞಾನವನ್ನು ನಮಗೆ ನೀಡಿರಿ. ಪೇರೆಂಟ್ಸ್ ಶುಡ್ ಪ್ರೇ. ಇಲ್ಲದೇ ಇದ್ದರೆ ಅವ್ರ ಇಚ್ಛೆ ಪ್ರಕಾರ ಅವ್ರನ್ನ ಬಿಟ್ಬಿಡ್ತೀರಿ. ನನ್ನ ಮಗನಿಗೆ ಇದು ತುಂಬ ಇಷ್ಟ ಬ್ರದರ್, ಅದಕ್ಕೆ ಹಾಗೆ ಬಿಟ್ಬಿಟ್ಟೆ. ನನ್ನ ಮಗಳಿಗೆ ಇದಂದ್ರೆ ಇಷ್ಟ, ಅದಕ್ಕೆ ಹಾಗೆ ಬಿಟ್ಬಿಟ್ಟೆ. ನನ್ನ ಮಕ್ಕಳಿಗೆ ಇದಂದ್ರೆ ತುಂಬ ಇಷ್ಟಬಿಟ್ಟ, ಅದಕ್ಕೆ ಅವ್ರನ್ನ ಹಾಗೆ ಬಿಟ್ಬಿಟ್ವಿ. ಅವ್ರು ಹಾಳಾಗಿ ಹೋಗ್ತಾರೆ. ಹಾಳು ಮಾಡೋದು ಯಾರು? ನೀವು. ಹೇಗೆ? ನಿಮ್ಮ ಇಚ್ಛೆ ಪ್ರಕಾರ ಅಥವಾ ಅವರ ಇಚ್ಛೆ ಪ್ರಕಾರ ಅವರಿಗೆ ನೀವು ಕೊಟ್ಟ ಸ್ವಾತಂತ್ರ್ಯ, ಅದಕ್ಕಾಗಿ ಅಲ್ಲ, ದೇವರ ಇಚ್ಛೆ ಪ್ರಕಾರ. How children's lives are destroyed today? Lack of divine wisdom. Parents do not have the wisdom of God. Parents, ಪೋಷಕರು, ತಂದೆ ತಾಯಿಂದರು ದೇವರ ಜ್ಞಾನ ಇಲ್ಲದೆ ಬದುಕ್ತಾ ಇದ್ದಾರೆ ಇವತ್ತು ಪ್ರಪಂಚದಲ್ಲಿ. ಅದರ ಪರಿಣಾಮ ಏನಾಗ್ತಾ ಇದೆ? ಮಕ್ಕಳ ಜೀವನ ಹಾಳಾಗ್ತಾ ಇದೆ. ಜ್ಞಾನ ಇಲ್ಲ. ಪೇರೆಂಟ್ಸ್ಗೇನಿಲ್ಲ? ಹಣ ಇದೆ, ಎಲ್ಲ ಬೇಕಾಗಿದ್ದೆಲ್ಲ ಇದೆ, ಪ್ರಪಂಚದಲ್ಲಿ ಏನು ಬೇಕೋ ಎಲ್ಲ ಇದೆ. ಆದರೆ ನಿಜವಾಗ್ಲೂ ಬೇಕಾಗಿರೋದಿಲ್ಲ. ನಿಜವಾಗ್ಲೂ ಬೇಕಾಗಿರೋದು ನಿನ್ನಲ್ಲಿ ಇಲ್ಲದೆ ಇದ್ದರೆ ಪಿಶಾಚಿ ಬಂದು ತೋರಿಸ್ತಾನೆ, ತುಂಬ ಚೆನ್ನಾಗಿದೆ, ಇದು ತಿಂದರೆ ದೇವ್ರ ಥರ, ಇದು ಆದರೆ ಫ್ಯೂಚರ್ ಚೆನ್ನಾಗಿರುತ್ತೆ. ಇದು ತಿಂದರೆ ಏನು ಚೆನ್ನಾಗಿರುತ್ತೆ? ಫ್ಯೂಚರ್ ಚೆನ್ನಾಗಿರುತ್ತೆ. ನೋಡ್ಲಿಕ್ಕೆ ಹೇಗಿರುತ್ತೆ? ಕರೆಕ್ಟ್ ನೀನು ಹೇಳಿದ್ದು. ಒಂದು ಮುತ್ತು ಕೊಟ್ಟು ಅವಳು ಪಿಶಾಚಿಗೆ ಎಂಥ ಹಣ್ಣು ತೋರಿಸ್ಬಿಟ್ಟೆ. ಇವತ್ತಿನ ತನಕ ಯಾರು ತೋರಿಸ್ಲಿಲ್ಲ, ದೇವರೇ ತೋರಿಸಿಲ್ಲ ಈ ಹಣ್ಣನ್ನು, ನೀನು ತೋರಿಸ್ಬಿಟ್ಟೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದಂಗಲೇ ಹೊಟ್ಟೆ ತುಂಬಿದೆ, ಊಟಕ್ಕೆ ಎಷ್ಟು ರಮಣೀಯವಾಗಿದೆ ರುಚಿ, ನೋಡ್ತಾನೇ ರುಚಿ ಬರ್ತಾ ಇದೆ. ಜ್ಞಾನಾರ್ಜನೆಗೆ ಎಷ್ಟು ಚೆನ್ನಾಗಿದೆ. ಏನಾದರೂ ಒಂದು ಹುಳ ಕಾಣ್ತಾ ಹಣ್ಣಲ್ಲಿ? ಕೆಟ್ಟದ್ದೇನಾದರೂ ಕಾಣ್ತಾ? ಕಂಡಿದ್ದೆಲ್ಲ ಒಳ್ಳೇದು, ಹೌದಲ್ವಾ? ಇವತ್ತು ಎಷ್ಟೋ ಜನರದ ಸಮಸ್ಯೆ ಅದೇ. ನೋಡಲಿಕ್ಕೆ ಯೇಸು ಸ್ವಾಮಿ ಥರನೇ ಇದ್ದವನು, ಮೈಕ್ ಹಿಡ್ಕೊಂಡು ಬೋಧನೆ ಮಾಡಿದ್ರೆ ನಾವು ಯೇಸುನೇ ಅಂತ ತಿಳ್ಕೊಂಡು ಹೋದ್ವಿ, ಮನೆ ಕರ್ಕೊಂಡು ಬಂದ್ವಿ. ಆಮೇಲೆ ಗೊತ್ತಾಯ್ತು ಇವರು ಜೂದಾಸ್ ಇಸ್ಕರಿಯೋತ್ ಅಂತ. ಅಲ್ಲೇ ನೀವು ಮೋಸ ಹೋಗ್ತಾ ಇರೋದು.
ಅದಕ್ಕೆ ಮೈ ಕಿಡಿ ಯಾರು ನಂಬೇಡಿ, ಹಾಗಂತ ಯಾರೂ ನಂಬೇಡಿ. ಜನ ನಂಬಿಡ್ತಾರೆ, ಮೋಸ ಹೋಗ್ಬಿಡ್ತಾರೆ. ಮೋಸ ಹೋಗಬೇಡಿ. ದೇವ್ರ ವಾಕ್ಯನ ನಂಬಿ, ಯೇಸು ಕ್ರಿಸ್ತರೊಬ್ಬರನ್ನೇ ನಂಬಿ, ಆಯಿತಾ? ಅವ್ರನ್ನ ನಂಬಿದವ್ರು ಇವತ್ತಿನ ತನಕ ಮೋಸ ಹೋಗಿಲ್ಲ. ಕೆಲವ್ರು ಹೇಳ್ತಾರಲ್ವ, ಯೇಸು ನಂಬಿದ್ವಿ ಬ್ರದರ್, ಆದರೂ ಮೋಸ ಹೋಗ್ಬಿಟ್ವಿ. ಯು ಫೂಲ್, ಯು ಡಿಡ್ ನಾಟ್ ಟ್ರಸ್ಟ್ ಇನ್ ಗಾಡ್, ಯು ಟ್ರಸ್ಟ್ ಇನ್ ಯುವರ್ ಸೆಲ್ಫ್, ಯು ಡಿಸೀವ್ಡ್ ಯುವರ್ ಸೆಲ್ಫ್, ಯು ನೆವರ್ ಟ್ರಸ್ಟೆಡ್ ಜೀಸಸ್. ಸುಮ್ಮನೆ ನಾಟಕೀಯವಾಗಿ ಹೇಳಿದೆ ಅಷ್ಟೇ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಪ್ಪ ಅಂತ ಬಾಯಲ್ಲಿ ಬಾಯಿ ಬಡ್ಕೊಂತಾರ ಹೇಳಿದೆ, ಹಾಡದೆ, ಬ್ಲಾಸ್ಟ್ ಮಾಡಿದೆ ಅಷ್ಟೇ. ಬಿಟ್ಟರೆ ನೀನು ಯಾವತ್ತೂ ಯೇಸುವನ್ನು ಪೂರ್ಣ ಹೃದಯದಿಂದ ನಂಬಿಲ್ಲ, ಡಿಪೆಂಡ್ ಆಗಿಲ್ಲ. ಯೇಸು ಕ್ರಿಸ್ತರನ್ನ ನಿಜವಾಗಲೂ ನಂಬಿದರೆ ನಿನಗೆ ಮೋಸ ಆಗ್ತಾ ಇರಲಿಲ್ಲ. ಒಂದು ವೇಳೆ ನಿನಗೆ ಯಾರಾದರೂ ಮೋಸ ಮಾಡಿದರೂ ಕೂಡ ದೇವರು ಅದನ್ನು ಒಳಿತಾಗಿ ಮಾರ್ಪಡಿಸ್ತಾ ಇದ್ರು ನಿನ್ನ ಜೀವಿತದಲ್ಲಿ. ಜೋಸೆಫ್ ದೇವರನ್ನ ನಂಬಿ ಬದುಕಿದ, ದೇವರ ಜ್ಞಾನದಲ್ಲಿ ಬದುಕಿದ, ಹಳೆ ಒಡಂಬಡಿಕೆಯ ಜೋಸೆಫ್. ಆದರೆ ಅವನ ಅಣ್ಣಂದರು ಅವನಿಗೆ ಮೋಸ ಮಾಡಿದ್ರು, ದೇವರು ಒಳಿತಾಗಿ ಮಾರ್ಪಡಿಸಿದ್ರು. ನೀನು ಜ್ಞಾನ ಇಲ್ಲದೆ ಸುಮ್ಮನೆ ಏಸಪ್ಪ 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 ಅಂದ್ಕೊಂಡು ಬದುಕಿದ್ರೆ ನಿನ್ನನ್ನು ಯಾರು ಏಮರ್ಸೋದೇ ಬೇಡ, ನೀನು ಆಲ್ರೆಡಿ ಏಮರ್ ಹೋಗಿ ಆಯಿತು. ಆಮೇಲೆ ಯೇಸು ನಂಬಿ ನನಗೆ ಈ ಥರ ಆಗಬಾರ್ದಾಗಿತ್ತು. ಯೇಸು, ಕೆಲವ್ರು ಹೇಳ್ತಾರಲ್ವ, ನೀವು ಯೇಸು ತುಂಬ ನಂಬ್ತಿರಲ್ಲ, ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು ರೀ. ಛೇ ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು. ಅವಾಗ ನೀವು ಹೇಳಬೇಕು, ಹಲೋ ನನಗೇನು ಆಗಿಲ್ಲ, ಚೆನ್ನಾಗಿದ್ದೀನಿ, ಬಿದ್ದಿದ್ದೀನಿ, ಸೊಂಟ ಮುರಿದೋಗಿದೆ ಅಷ್ಟೇ, ಒಳಗಡೆ ಎಲ್ಲ ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ ಹೇಳಬೇಕು. ನಾವೇನು ಹೇಳ್ತೀವಿ ಅವ್ರ ಜೊತೆಗೆ ಸೇರಿಕೊಂಡು, ಹೌದು ಏನು ಮಾಡೋದು, ಯೇಸು ನಂಬಿದ್ವಿ, ಈಗ ಆಗಬಾರ್ದಾಗಿತ್ತು, ಏನು ಮಾಡೋದು, ಆಗೋಯ್ತು. ದೇವ್ರಿಗೆ ಯಾಕೋ ನಮ್ಮೇಲೆ ಕೋಪ ಬಂದಿರಬೇಕು. ಅದಕ್ಕೆ ಅಂದರೆ ದೇವ್ರನ್ನ ನೀವೇ ಚೇಂಜ್ ಮಾಡಿಬಿಡ್ತೀರಿ ನಿಮ್ಗೆ ಇಷ್ಟ ಬಂದಾಗೆ. ದೇವ್ರನ್ನೇ ಡಿಸೈನ್ ಮಾಡ್ತೀವಿ ನಾವು ನಮ್ಮ ಇಷ್ಟದ ಪ್ರಕಾರ. ಟೈಲರ್ ಮೇಡ್ ಗಾಡ್. ನಮ್ಗೆ ಹೇಗೆ ಇಷ್ಟನೋ ಹಾಗೆ ದೇವ್ರನ್ನ ಮಾಡ್ಕೊಬಿಡೋದು. ನಾನು ಹೇಳ್ತಾ ಇರೋದು ಈ ಬಾಹ್ಯವಾಗಿ ಗೊಂಬೆ ರೂಪಿಸೋದ್ರ ಬಗ್ಗೆ ಅಲ್ಲ, ಅದು ಇನ್ನೊಂದು ಕೇಸು. ಇಲ್ಲಿಲ್ಲ, ಏನೂ ಇಲ್ಲ ಹೆಡ್ಡಲ್ಲಿ, ಬ್ರೈನಲ್ಲಿ, ಇಂಥ ಫೂಲಿಶ್ನೆಸ್. ಅದಲ್ಲದೇ ಬೇರೆ ದೇವ್ರನ್ನ ಚಿತ್ರಿಸೋದು ಒಂದೊಂದು ರೀತಿಯು. ದೇವ್ರನ್ನ ಯಾರು ಚಿತ್ರಿಸೋದು ಬೇಡ. ದೇವರು ಇದ್ದಾರೆ, ಐ ಆಮ್ ಹೂ ಐ ಆಮ್, ತಾನಾಗಿ ಇರುವಾತ ನಾನು. ದೇವ್ರು ಹೇಳ್ತಾರೆ, ನನ್ನನ್ನು ಯಾರು ಮಾಡಿದ್ದಲ್ಲ, ನನಗೆ ಯಾವುದು ಆದಿನೂ ಇಲ್ಲ, ನನಗೆ ಯಾವುದು ಅಂತ್ಯನೇ ಇಲ್ಲ. ಐ ಆಮ್ ದ ಬಿಗಿನಿಂಗ್, ಐ ಆಮ್ ದ ಎಂಡ್. ದೆರ್ ಈಸ್ ನೋ ಬಿಗಿನಿಂಗ್ ಫಾರ್ ಮೀ, ದೆರ್ ಈಸ್ ನೋ ಎಂಡ್ ಫಾರ್ ಮೀ. ಸೊ ಡೋಂಟ್ ಟ್ರೈ ಟು ಕ್ರಿಯೇಟ್ ಮೀ. ಓಕೆ, ನನ್ನನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ, ನನ್ನನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಹೋಗಬೇಡಿ. ಬೋಧಕರು, ಕ್ರೈಸ್ತರು, ವಿಶ್ವಾಸಿಗಳು, ನಾನೇ ನೀನು ನನ್ನನ್ನು ತಿಳ್ಕೊ. ನಿನ್ನ ದೇವ್ರನ್ನ ತಿಳ್ಕೊಳ್ಳೋದಕ್ಕಿಂತ ಪ್ರಪಂಚದಲ್ಲಿರೋದು ಎಲ್ಲ ತಿಳ್ಕೊಂಡಿದೆ ಇವತ್ತು. ಸೃಷ್ಟಿಕರ್ತನನ್ನು ತಿಳ್ಕೊ. ಯು ನೋ ಯುವರ್ ಕ್ರಿಯೇಟರ್ ಫಸ್ಟ್, ಯು ನೋ ಯುವರ್ ಗಾಡ್ ಫಸ್ಟ್. ಆಸ್ಕ್ ಫಾರ್ ದ ವಿಸ್ಡಮ್. ದೇವರೇ, ನಿನ್ನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಬೇಕಾದ ಜ್ಞಾನದಿಂದ ನನ್ನನ್ನು ತುಂಬಿಸಿರಿ. ಬರ್ಕೊಳ್ತಾ ಇದ್ದೀರಾ ಬುದ್ಧಿವಂತರು? ಬುದ್ಧಿವಂತರು ಬರ್ಕೊಳ್ಳಿ. ಬುದ್ಧಿ ಇಲ್ಲಿದ್ದವ್ರು ಹಾಗೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರಿ. ಓದು ಬರ ಗೊತ್ತಿದ್ದು ಇರುವವರು ನೀವು ಬರ್ಕೊಂಡ್ರೆ ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಭವಿಷ್ಯಕ್ಕೂ ನಿಧಿ ಸಂಗ್ರಹಿಸಿಟ್ಕೊಂಡಂಗೆ. ಇದು ನಿಮಗೆ ಅಲ್ಲಿ ಇಲ್ಲಿ ಇಂಟರ್ನೆಟ್ಟಲ್ಲಿ ಸಿಗಲ್ಲ. ಇದು ದಾಹದಿಂದ ಇಲ್ಲಿ ನೀವು ಬಂದಿದ್ದೀರಲ್ವ, ಪರಿಶುದ್ಧಾತ್ಮರು ಇಲ್ಲಿ ನಿಮಗೆ ಕೊಡ್ತಾ ಇರೋದು. ಯಾವುದೋ ಬ್ರದರ್ ಕೊಡ್ತಾ ಇದ್ರು ಅಂತ ತಗೊಂಡ್ರೆ ಹೋಗ್ತೀರಾ ಹಾಳಾಗಿ. ದೇವರು ಕೊಡ್ತಾ ಇರೋದು ಅಂತ ತಗೊಂಡ್ರೆ ಉದ್ಧಾರ ಆಗ್ತೀರಾ. ಇವತ್ತು ಯಾಕೆ ಇಷ್ಟೊಂದು ಗೊಂದಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಕ್ರೈಸ್ತರು? ನೋಡಿ, ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ನಿಜವಾದ ಪ್ರಾರ್ಥನೆ ಅಂದರೆ ಏನು, ಹೇಗೆ ಮಾಡೋದು ಅಂತ ಕೇಳಿದರೆ ನೀವು ಯಾರೂ ಆನ್ಸರ್ ಕೊಡಲ್ಲ. ಬೆ ಅಂತೀರಿ, ಇಲ್ಲ ಏನೋ ಒಂದು ಹೇಳ್ತೀರಿ ಗೊತ್ತಿರೋದು. ಅದಕ್ಕೂ ಈ ಬೈಬಲ್ಗೂ ಸಂಬಂಧನೇ ಇರೋದಿಲ್ಲ. ಕಾರಣ ಏನು? ಜ್ಞಾನ ಇಲ್ಲ. ಅದಕ್ಕೆ ಕೇಳಿ, ಪಿತನೇ, ಪ್ರಾರ್ಥನೆ ಮಾಡಲು ಬೇಕಾದ ಜ್ಞಾನವನ್ನು ನನಗೆ ನೀಡಿರಿ. ಅದು ಕೇಳಬೇಕು. ಪ್ರಾರ್ಥನೆ ಮಾಡಲಿಕ್ಕೂ ಜ್ಞಾನ ಬೇಕು. ಇಲ್ಲಾಂದರೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಡ್ತೀವಿ. ನಮ್ಮದೇ ಪ್ರಾರ್ಥನೆ ಒಡ್ಡಿ, ಏನು ಹೇಳ್ತೀವೋ ಅದೇ ಪ್ರೇಯರ್. ಆ ಪುಸ್ತಕದಲ್ಲಿರೋದು ಪ್ರಾರ್ಥನೆ, ಈ ಪುಸ್ತಕದಲ್ಲಿರೋದು ಪ್ರಾರ್ಥನೆ, ಅದು ಪ್ರಾರ್ಥನೆ, ಇದು ಪ್ರಾರ್ಥನೆ, ಅವ್ರು ಹೇಳಿದ ಪ್ರಾರ್ಥನೆ, ಇವ್ರು ಹೇಳಿದ ಪ್ರಾರ್ಥನೆ, ಸುತ್ತಿ ಬಳಸಿ ಎಲ್ಲದು ಪ್ರಾರ್ಥನೆನೇ. ದೇವ್ರ ವಾಕ್ಯ ಏನು ಹೇಳುತ್ತೆ?
ಅಲ್ಲ, ರೋಮ 8:26 ಹೇಳ್ತಾರೆ. ಓದಿ ರೋಮನ್ಸ್ ಚಾಪ್ಟರ್ 8 ವರ್ಸ್ 26. ಸಿಕ್ತಾ? ರೋಮ 8:26. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ದೇವರೇ ಹೇಳ್ತಾರೆ, ಯು ಡೋಂಟ್ ನೋ ಹೌ ಟು ಪ್ರೇ ಆ್ಯಂಡ್ ವಾಟ್ ಟು ಪ್ರೇ. ಯು ಡೋಂಟ್ ನೋ ಅಂತ ದೇವರು ಹೇಳ್ತಾರೆ. ಯು ಡೋಂಟ್ ನೋ ಅಂತ ದೇವ್ರು ಹೇಳಿದ ಮೇಲೆ ಯು ಡೋಂಟ್ ನೋ ಅಷ್ಟೇ. ಮತ್ತು ಹೇಗೆ ಪ್ರಾರ್ಥನೆ ಮಾಡೋದು? ಅಂದರೆ ಪವಿತ್ರಾತ್ಮನ ಸಹಾಯದಿಂದ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಅಸ್ ಟು ಪ್ರೇ. ಹಿ ವಿಲ್ ಟೀಚ್ ಅಸ್ ಟು ಪ್ರೇ. ದಟ್ ಮೀನ್ಸ್ ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ಪ್ರೇ. ಮತ್ತು ಎಲ್ಲರೂ ಪ್ರಾರ್ಥಿಸ್ತಾರಲ್ಲ, ಅದು ನಿನ್ನ ಲೆಕ್ಕದಲ್ಲಿ ಪ್ರಾರ್ಥನೆ, ದೇವರ ಲೆಕ್ಕದಲ್ಲಿ ಅಲ್ಲ. ಅರ್ಥ ಆಗ್ತಿದೆಯಾ? ನಿನ್ನ ಲೆಕ್ಕದಲ್ಲಿ ಅದು ಉಪವಾಸ ಪ್ರಾರ್ಥನೆ, ದೇವರ ಲೆಕ್ಕದಲ್ಲಿ ಅಲ್ಲ. ದೇವರು ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ಪ್ರಾರ್ಥನೆ ಏನು, ಪ್ರಾರ್ಥನೆ ಹೇಗೆ ಮಾಡಿ. ಯು ಡೋಂಟ್ ನೋ. ನೀನು ಅರಿಯದವನು, ನೀನು ಅರಿಯದವಳು. ಬಾಯಿಗೆ ಬಂದಿದ್ದೆಲ್ಲ ಹೇಳಿದ ತಕ್ಷಣ ಪ್ರಾರ್ಥನೆ ಆಗೋದಿಲ್ಲ. ಪ್ರಾರ್ಥನೆ ಅಂತಕ್ಕಂಥದ್ದು ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶದ ಪುಸ್ತಕ 2558 ಪ್ಯಾರಾಗ್ರಾಫ್. ಓಕೆ, ಬೇಕಾದರೆ ಬರ್ಕೊಳ್ಳಿ, ಹೋಗಿ ಹುಡುಕಿ ನೋಡಿ. ಡೌಟ್ ಇದ್ದವರಿಗೆ, ಕೆಲವರು ಡೌಟ್ ಇರುತ್ತಲ್ಲ. ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ, ಕ್ಯಾಟಿಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್, ಸಿ ಕ್ಯಾಟಿಕಿಸಮ್ ಆಫ್ ಕ್ಯಾಥೋಲಿಕ್ ಚರ್ಚ್ 2558 ಪ್ಯಾರಾಗ್ರಾಫ್ ನಂಬರ್ 2558ರಿಂದ 2565 ಪ್ಯಾರಾಗ್ರಾಫ್ ನಂಬರ್. ಇಷ್ಟು ಪ್ಯಾರಾಗ್ರಾಫಲ್ಲಿ ನಿಮಗೆ ಪ್ರೇಯರ್, ಕ್ರಿಶ್ಚಿಯನ್ ಪ್ರೇಯರ್ ಅಂತ ಇದೆ. ಆ ಪ್ರಾರ್ಥನೆ ಬಗ್ಗೆ ಇದೆ. ನೀವು ಓದಿ, ಸ್ಟಡಿ ಮಾಡಿ, ಕಲ್ತ್ಕೊಳ್ಳಿ, ಬೇರೆಯವ್ರಿಗೂ ಹೇಳಿ, ಕಲಿಸಿ. ಸುಮ್ಮನೆ ಏನೇನೋ ಹೇಳ್ಕೊಂಡು ಜನರ ತಲೆನೇ ಹಾಳು ಮಾಡಬೇಡಿ, ಆಯಿತಾ? ಸೊ ಅಲ್ಲಿ ಪ್ರಾರ್ಥನೆ ಬಗ್ಗೆ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶದ ಪುಸ್ತಕದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಪ್ರಾರ್ಥನೆ ಅಂತಕ್ಕಂಥದ್ದು ಒಂದು ಗಿಫ್ಟ್ ಆಗಿದೆ. ಪ್ರೇಯರ್ ಈಸ್ ಎ ಗಿಫ್ಟ್ ಆ್ಯಂಡ್ ಹೋಲಿ ಸ್ಪಿರಿಟ್ ಈಸ್ ದ ಇನಿಷಿಯೇಟರ್ ಆಫ್ ದ ಪ್ರೇಯರ್. ಪ್ರಾರ್ಥನೆ ಪ್ರಾರಂಭ ಮಾಡುವವರು ಪವಿತ್ರಾತ್ಮರಾಗಿದ್ದಾರೆ. ಪ್ರಾರ್ಥನೆ ಪ್ರಾರಂಭ ಮಾಡೋದು ಮನುಷ್ಯ ಅಲ್ಲ, ನೀನಲ್ಲ. ಯು ಆರ್ ನಾಟ್ ದ ಇನಿಷಿಯೇಟರ್ ಆಫ್ ಪ್ರೇಯರ್. ಯು ಡೋಂಟ್ ನೋ ಹೌ ಟು ಪ್ರೇ, ವಾಟ್ ಟು ಪ್ರೇ. ನಿನಗೆ ಗೊತ್ತಿಲ್ಲ ಹೇಗೆ ಪ್ರಾರ್ಥಿಸಬೇಕು, ಯಾವ ರೀತಿ ಪ್ರಾರ್ಥಿಸಬೇಕೆಂದು. ಹಾಗಾದರೆ ಪ್ರಾರ್ಥನೆ ಗೊತ್ತಿರೋದು ಯಾರಿಗೆ? ಪ್ರಾರ್ಥನೆ ಗೊತ್ತಿರೋದು ಪವಿತ್ರಾತ್ಮರಿಗೆ. ಹೋಲಿ ಸ್ಪಿರಿಟ್ ಈಸ್ ದ ಇನಿಷಿಯೇಟರ್ ಆಫ್ ದ ಪ್ರೇಯರ್. ಪವಿತ್ರಾತ್ಮರಾಗಿದ್ದಾರೆ ಪ್ರಾರ್ಥನೆ ಪ್ರಾರಂಭ ಮಾಡುವವರು. ಹಾಗಾದರೆ ಈ ಪ್ರಾರ್ಥನೆ ಪ್ರಾರಂಭ ಮಾಡಲಿಕ್ಕೆ ನಮ್ಮಲ್ಲಿ ಏನಾದರೂ ಕ್ವಾಲಿಟೀಸ್ ಬೇಕಲ್ವಾ? ಹೋಲಿ ಸ್ಪಿರಿಟ್ ಮಸ್ಟ್ ಬಿಗಿನ್ ಪ್ರೇಯರ್ ಇನ್ ಯು. ನೀವು ಕೇಳ್ಬೋದು, ಹಾಗಾದ್ರೆ ನನ್ನಲ್ಲಿ ಮಾಡಲಿ ಪವಿತ್ರಾತ್ಮರು? ಹೀಗೆ ನಿನ್ನಲ್ಲಿ ಮಾಡಲ್ಲ. ಮತ್ತು ನನ್ನಲ್ಲಿ ಯಾವಾಗ ಮಾಡ್ತಾರೆ? ನಿನ್ನಲ್ಲೂ ಮಾಡಲ್ಲ. ದೆನ್ ಟೀಚಿಂಗ್ಸ್ ಆಫ್ ದ ಚರ್ಚ್, ಧರ್ಮಸಭೆಯ ಬೋಧನೆ ಪ್ಯಾರಾಗ್ರಾಫ್ ಅದರಲ್ಲೇ ಹೇಳುತ್ತೆ ಏನಂತ, ಹ್ಯುಮಿಲಿಟಿ ಇಸ್ ದ ಫೌಂಡೇಶನ್ ಆಫ್ ದ ಪ್ರೇಯರ್. ಹ್ಯುಮಿಲಿಟಿ, ದೀನತೆ ಪ್ರಾರ್ಥನೆಯ ಪ್ರಾರಂಭಕ್ಕೆ ಮೂಲ. ಹ್ಯುಮಿಲಿಟಿ ಈಸ್ ದ ಫೌಂಡೇಶನ್ ಆಫ್ ದ ಪ್ರೇಯರ್. ಇವತ್ತು ಪ್ರೇಯರಲ್ಲಿ ಇರುವವರಿಗೆ, ಪ್ರಾರ್ಥನೆ ಮಾಡೋರಿಗೆ ಇರುವಷ್ಟು ಗರ್ವ, ಅಹಂಕಾರ, ಹಠಮಾರಿತನ, ಕೋಪ, ಹೊಟ್ಟೆ ಕಿಚ್ಚು, ಸ್ವಾರ್ಥ ಸಾಧಾರಣ ಈ ಎಣ್ಣೆ ಹೊಡೆಯೋ ಪಾರ್ಟಿಗಳಿಗೂ ಇಲ್ಲ. ನಾವು ಎಣ್ಣೆ ಹೊಡ್ಕೋದನ್ನು ಕುಡುಕರು, ಇವರು ಹಾಳಾಗ್ತಾರೆ, ಇವರು ಸ್ವರ್ಗಕ್ಕೆ ಬರಲ್ಲ ಅಂತ ನಾವು ಹೇಳ್ಕೊಳ್ತೀವಿ ಅಷ್ಟೇ. ಇಲ್ಲಿ ನಮ್ಮದೇ ಡೇಂಜರ್ ಆಗಿ ಕೂತ್ಕೊಂಡಿದೆ. ನೀವು ಯೋಚನೆ ಮಾಡಿ ನೋಡಿ. ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತೀವಿ. ನಮ್ಮಷ್ಟು ಕಚ್ಚಾಡೋರು, ನಮ್ಮಷ್ಟು ಸ್ವಾರ್ಥ ಅನ್ಯ ಧರ್ಮೀಯರಿಗೂ ಇಲ್ಲ. ಅವರಿಗೆ ನಿಜವಾದ ಏಕಸತ್ಯ ಜೀವಿಸೋ ದೇವರು ಯಾರು ಅಂತ ಅರಿವು, ಅನುಭವ ಇಲ್ಲದೇ ಇರ್ಬೋದು. ಆದರೆ ಒಂದು ಹ್ಯುಮಿಲಿಟಿ ಅನ್ನೋದು ಅವರಲ್ಲಿದೆ, ದೀನತೆ ಅನ್ನೋದು. ನಮಗೆ ನಿಜವಾದ ದೇವರು ಗೊತ್ತು, ನಾವು ಒಬ್ಬರೇ ದೇವ್ರನ್ನ ಆರಾಧನೆ ಮಾಡೋದು, ನಮಗೆ ಯೇಸು ಗೊತ್ತು, ಯೇಸುವೇ ರಕ್ಷಕ, ನಾವು ಹೊಸದಾಗಿ ಹುಟ್ಟಿದ್ದೀವಿ ಎಲ್ಲ ಹೇಳ್ಕೊಳ್ತೀವಿ. ಆದರೆ ನಮ್ಮ ಒಳಗಡೆ ಆ ಹ್ಯುಮಿಲಿಟಿ ಅನ್ನೋದಿಲ್ಲ, ದೀನತೆ ಅನ್ನೋದೇ ಇಲ್ಲ. ಗರ್ವ, ಅಹಂಕಾರ, ಹಠಮಾರಿತನ. ಸೊ ಹೇಗೆ ಹೋಲಿ ಸ್ಪಿರಿಟಲ್ಲಿ ಸ್ಟಾರ್ಟ್ ಮಾಡ್ತಾರೆ ಪ್ರೇಯರ್ನ? ಅದಕ್ಕೆ ಹೇಳಿದ್ದು, ಸ್ಟಾರ್ಟ್ ಮಾಡಲ್ಲ.
ಹ್ಯುಮಿಲಿಟಿ ಈಸ್ ದ ಫೌಂಡೇಶನ್ ಆಫ್ ಪ್ರೇಯರ್. ಸೇಂಟ್ ಅಗಸ್ಟಿನ್ ಹೇಳ್ತಾರೆ ಅದೇ ಪ್ಯಾರಾಗ್ರಾಫಲ್ಲಿ, ಓಕೆ, ಪ್ರೇಯರ್ ಬಗ್ಗೆ ಹೇಳುವಾಗ, ಮ್ಯಾನ್ ಈಸ್ ಎ ಬೆಗ್ಗರ್ ಬಿಫೋರ್ ಗಾಡ್. ಮನುಷ್ಯ ದೇವರ ಮುಂದೆ ಪ್ರಾರ್ಥನೆ ಮಾಡಲಿಕ್ಕೆ ಬರುವಾಗ ಭಿಕ್ಷುಕ, ಆ ಥರ ಬರಬೇಕು. ಭಿಕ್ಷುಕ ಅಂದರೆ ಏನು ಗೊತ್ತಾ? ದೆರ್ ಈಸ್ ನೋ ಡಿಮ್ಯಾಂಡ್. ಭಿಕ್ಷುಕನಿಗೆ ಡಿಮ್ಯಾಂಡ್ ಇಲ್ಲ, ಹೀಗೆ ಹಿಡ್ಕೊಂಡು ಕೂತ್ಕೊಳ್ಳೋದಷ್ಟೇ. ಅಪ್ಪ ಅಪ್ಪ, ಅಮ್ಮ ಅಮ್ಮ ಅಪ್ಪ. ಸೊ ನಾವೇನು ಮಾಡ್ತೀವಿ? ನಾವು ಪ್ರೇಯರ್ ಮಾಡುವಾಗ ಲಿಸ್ಟೇ ತಗೊಂಡು ಹೋಗ್ತೀವಿ. ಲಿಸ್ಟ್ ನಂಬರ್ 1, ಮೊದಲನೇ ಲಿಸ್ಟಲ್ಲಿದು, ಎರಡನೇ ಲಿಸ್ಟಲ್ಲಿದು, ಮೂರನೇ ಲಿಸ್ಟಲ್ಲಿದು. ನಾವು ಭಿಕ್ಷುಕರ ಹ್ಯೂಮಿಲಿಟಿನ ಅದು. ನಾವು ಲಿಸ್ಟ್ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಕೊಡ್ತೀವಿ, ಅಂಗಡಿಗೆ ಲಿಸ್ಟ್ ತೊಗೊಂಡು ಕೊಡ್ತೀವಲ್ವಾ ಐಟಮ್ ತರಲಿಕ್ಕೆ. ಆ ಥರ ದಿನಸಿ ಅಂಗಡಿಗೆ ಐಟಮ್ ತೊಗೊಳಕ್ಕೆ ಬರ್ಕೊಂಡು ಹೋಗ್ತೀವಲ್ವಾ, ಆ ಥರ ಪ್ರೇಯರ್ ರಿಕ್ವೆಸ್ಟ್. ಕೆಲವು ಕಡೆ ಡಬ್ಬಿಗಳನ್ನೇ ಇಟ್ಟಿರ್ತಾರೆ, ನಿಮ್ಮದೆಲ್ಲ ಏನಿದ್ರು ಇಲ್ಲಿ ತಂದು ಹಾಕಿ ಈ ಡಬ್ಬಿಲಿ ನಾವು ನಿಮಗೋಸ್ಕರ ಕೂತ್ಕೊಳ್ತೀವಿ ಅಂತ. ನೀವು ಒಂಥರ ಡಬ್ಬಗಳು ತಗೊಂಡಾಗ ಆ ಡಬ್ಬಿ ಒಳಗಡೆ ಹಾಕಿ ಅವು ಒಂದಿಷ್ಟು ಡಬ್ಬಗಳು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಈ ಡಬ್ಬಿಲಿ ಬಿದ್ದಿರೋದೆಲ್ಲ ಮಾಡಿದ್ದೇವ್ರೆ ಅಂತ. ಬುದ್ಧಿ ಇಲ್ಲ, ಬುದ್ಧಿಹೀನತೆ, ಎಲ್ಲ ಅಜ್ಞಾನದಿಂದ ಆಗುವಂಥ ಕಾರ್ಯ. ಏನು ಹಾಕ್ತಾರೆ ಹೇಳಿ ಡಬ್ಬಿಗೆ? ನಂದು ಮದುವೆ ಆಯಿತು, 3 ವರ್ಷ ಮಗು ಆಗಿಲ್ಲ, ಪ್ರಾರ್ಥನೆ ಮಾಡಿ. ನಮ್ಮದು ವೀಸಾ ಅಪ್ಲೈ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ, ಪ್ರೇಯರ್ ಮಾಡಿ. ಮನೆಗೆ ಫೌಂಡೇಶನ್ ಹಾಕಿದ್ದೀವಿ, ಪಿಲ್ಲರ್ ಎದ್ದಿಲ್ಲ, ಪ್ರಾರ್ಥನೆ ಮಾಡಿ. ಬ್ಯಾಂಕಲ್ಲಿ ಸಾಲ ಮಾಡಿದ್ದೀವಿ, ಬ್ಯಾಂಕ್ನವರು ತುಂಬ ಕಾಟ ಕೊಡ್ತಿದ್ದಾರೆ, ಅದಕ್ಕೆ ಬೇಗ ಸಾಲ ತೀರಲಿಕ್ಕೆ ಪ್ರಾರ್ಥನೆ ಮಾಡಿ. ನನ್ನ ಗಂಡ ತುಂಬ ಕುಡಿತಾನೆ, ಅವ್ನು ಕುಡ್ಕುತಾನೆ ಬಿಡಲಿಕ್ಕೆ ಪ್ರಾರ್ಥನೆ ಮಾಡಿ. ಇವಳು ಪಾಪ ಸಂತಲು, ಇನ್ನೇನು ಸ್ವರ್ಗಕ್ಕೆ ಹೋಗೋದಷ್ಟೇ ಬಾಕಿ. ಈ ರೀತಿ ರಿಕ್ವೆಸ್ಟ್ ಹಾಕೋದು ಡಬ್ಬಿಗೆ. ಒಂದಿಷ್ಟು ಖಾಲಿ ಡಬ್ಬಿಗಳು ಕೂತ್ಕೊಂಡು ಅದನ್ನ ಇಟ್ಕೊಂಡು ಅದರಲ್ಲಿ ಇರೋದನ್ನು ಓದಿ ಪ್ರಾರ್ಥನೆ ಮಾಡೋದು. ದೇವರೇ, ಅವರಿಗೆ ಬ್ಯಾಂಕಲ್ಲಿ ಸಾಲ ಇದೆಯಂತೆ, ಹಲ್ಲೆಲುಯ್ಯ ಆದಷ್ಟು ಬೇಗ ಸಾಲ ತೀರಲಿದೆ ಅವರೇ. ಅವ್ನು ಸಾಲ ತೀರಿದ ಮೇಲೆ ಏನು ಮಾಡ್ತಾನೆ, ಮತ್ತು ಇನ್ನೂ ದೊಡ್ಡ ಸಾಲಗಾರ ಆಗ್ತಾನೆ ಅಷ್ಟೇ. ಪ್ರಾರ್ಥಿಸ್ಬೇಕು. ಯಾಕೆ ಅಂದರೆ ಜ್ಞಾನಕ್ಕಾಗಿ ಪ್ರಾರ್ಥಿಸ್ಬೇಕು. ಜ್ಞಾನ ಇಲ್ಲ. ಈ ಪ್ರಾರ್ಥನೆ ಮಾಡಬೇಕಾದ್ರೆ ಜ್ಞಾನ ಬೇಕು. ಅದಕ್ಕೇನೆ ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ. ಇಲ್ಲೇನು ಇಷ್ಟನೋ ಅದು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥಿಸ್ಬೇಕು, ದೇವರ ಇಷ್ಟ ತೆಗೆದುಕೊಂಡು ದೇವರೇ ಇದು ನೆರವೇರಲಿ ಅಂತ ಪ್ರಾರ್ಥಿಸ್ಬೇಕು. ಸೊಲೊಮೋನ ಪ್ರಾರ್ಥಿಸಿದ, ದೇವರ ಹತ್ರ ಕೇಳ್ದ, ದೇವರೇ ಅರಸನ್ನಾಗಿ ಸೀಟ್ ಮೇಲೆ ಕೂರಿಸ್ಬಿಟ್ಟಿದ್ದೀರಾ, ಅರಮನೆ ಇಲ್ಲ, ಅರಮನೆ ಸರಿಯಾಗಿ ಕಟ್ಕೊಡ್ಬೇಕು, ಸೈನ್ಯ ಬೇಕು, ತುಂಬ ಅಪೋಸಿಷನ್ ಪಾರ್ಟಿ ತುಂಬ ಸ್ಟ್ರಾಂಗ್ ಆಗಿದೆ, ಅಪೋಸಿಷನ್ ಪಾರ್ಟಿನೆಲ್ಲ ನಾವು ಹೊಡೆದು ಬೀಳಿಸ್ಬೇಕು ಅಂದರೆ ನಮಗೇನು ಬೇಕು? ಸ್ಟ್ರಾಂಗ್ ಆಗಿರುವ ಸೈನ್ಯ, ದೊಡ್ಡ ಸ್ಟ್ರಾಂಗ್ ಸೈನ್ಯ ಬೇಕು. ಅದರಿಂದ ಸೈನ್ಯ ಕೊಡಿ. ಬರೀ ಸೈನ್ಯ ಕೊಟ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಆಯುಧಗಳು ಬೇಕು, ಆಯುಧಗಳು ಕೊಡಬೇಕು. ಇದೆಲ್ಲ ಕೇಳಲ್ವಾ? ಹಾಂ, ಕೆಲವ್ರು ಕೇಳ್ತೀರಲ್ವ, ದೇವರೇ ಏನೋ ಒಂದು ಸೈಟ್ ಇರಲಿಲ್ಲ, ಸೈಟ್ ಕೇಳಿದ್ವಿ, ಈಗ ಸೈಟ್ ತೊಗೊಂಡು ಏನು ಮಾಡೋದು? ಮನೆ ಕಟ್ಟಬೇಕಲ್ಲ, ಅದಕ್ಕೆ ಮನೆ ಕಟ್ಟಿಸ್ಕೊಡಿ. ಮನೆ ಕಟ್ಟಿ ಆದಮೇಲೆ ಏನು ಕೇಳ್ತೀವಿ? ಮನೆ ಒಳಗಡೆ ಎಲ್ಲ ಹಾಕ್ಸ್ಬೇಕಲ್ಲ, ಅದನ್ನು ಯಾರು ತುಂಬಿಸ್ತಾರೆ? ದೇವರೇ ಅದನ್ನು ತುಂಬಿಸಿ. ಅದನ್ನು ತುಂಬಿಸಿದ ಮೇಲೆ ಎಲ್ಲ ತುಂಬಿಸಿ ಆಯ್ತು ದೇವರೇ, ಈಗ ಸಾಲ ಆಯ್ತಲ್ಲ, ಯಾರು ತೀರಿಸ್ತಾರೆ? ಅದನ್ನು ತೀರಿಸಿ ದೇವರೇ. ಅಂದರೆ ನಾವು ಯಜಮಾನ, ದೇವರು ನಮ್ಮ ಗುಲಾಮನ ಥರ ನಮ್ಮ ಪ್ರಾರ್ಥನೆಗಳು. ಮತ್ತು ನಾವು ಕ್ರಿಶ್ಚಿಯನ್ಸು. ನೀವು ತಿಳ್ಕೊಂಡಿದ್ದೀರ ದೇವ್ರನ್ನ ಈ ರೀತಿಯೆಲ್ಲ ಬಗ್ಸಿ ಬೆಂಡ್ ಮಾಡ್ಬೋದು ಅಂತ? ಮೂರ್ಖತನ, ಫೂಲಿಶ್ನೆಸ್, ಅಟ್ಟರ್ ಫೂಲಿಶ್ನೆಸ್. ಇದನ್ನು ಕಲಿಸ್ಕೊಡ್ತಾ ಇರೋದು ಯಾರು? ನಮ್ಮಂಥ ಮೈಕಿಡಿಯವರು. ನೀವು ಈ ಥರ ಪ್ರಾರ್ಥನೆ ಮಾಡಿ. ನಾವು 3 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ ಮೇಲೆ ಪಿಲ್ಲರ್ ಎದ್ದಿದ್ದು, ನಿಮ್ಮದು ಹೇಳುತ್ತೆ ಮಾಡಿ ಅಂತ. ಎಂಥ ಒಂದು ಅವಿವೇಕತನದಲ್ಲಿ ಇವತ್ತು ನಡೀತಾ ಇದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಇವತ್ತು ದೇವರ ಹೆಸರಿನಲ್ಲಿ ದೌರ್ಜನ್ಯ ನಡೀತಾ ಇದೆ. ಇದು ನಿನಗೆ ಅರ್ಥ ಆಗಬೇಕಾದ್ರೆ ನೀನು ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು. ಯು ಶುಡ್ ಪ್ರೇ ಫಾರ್ ದ ವಿಸ್ಡಮ್ ಸೋ ದಟ್ ಯು ಕ್ಯಾನ್ ಡಿಸರ್ನ್ ವಾಟ್ ಈಸ್ ಫ್ರಮ್ ಗಾಡ್ ಆ್ಯಂಡ್ ವಾಟ್ ಈಸ್ ನಾಟ್ ಆಫ್ ಗಾಡ್. ಯಾವ ದೇವರಿಂದ ಬರ್ತಾ ಇದೆ, ಯಾವ ದೇವರಿಂದ ಬರ್ತಾ ಇಲ್ಲ ಎಂದು ವಿವೇಚಿಸಲಿಕ್ಕೆ ನಿನಗೇನು ಬೇಕು? ದೈವ ಜ್ಞಾನ ಬೇಕು. ನೀನು ದೈವ ಜ್ಞಾನಕ್ಕಾಗಿ ಕೇಳಬೇಕು. ಇಲ್ಲದೆ ಇದ್ದರೆ ನಾವು ವಂಚನೆಗೊಳಗಾಗ್ತೀವಿ. ಹವ್ವಳು ವಂಚನೆಗೊಳಗಾದ ಹಾಗೆಯೇ ಇವತ್ತು ಎಷ್ಟೋ ಜನರು ದೇವರ ಜ್ಞಾನವಿಲ್ಲದೆ ವಂಚನೆಗೊಳಗಾಗ್ತಾ ಇದ್ದಾರೆ. ಅದು ಆಧ್ಯಾತ್ಮಿಕ ಜೀವನದಲ್ಲಿರ್ಬೋದು, ಕುಟುಂಬ ಜೀವನದಲ್ಲಿರ್ಬೋದು, ವ್ಯವಹಾರಗಳಲ್ಲಿರ್ಬೋದು, ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮನ್ನು ದೇವರು ಎಲ್ಲಿಟ್ಟಿದ್ದಾರೋ ಅಲ್ಲಿ ನಿಮಗೇನು ಜವಾಬ್ದಾರಿಗಳು ಕೊಟ್ಟಿದ್ದಾರೋ. ಒಬ್ಬ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಕಸ ಗುಡಿಸೋನು ಇರ್ಬೋದು, ಅಡುಗೆ ಮಾಡೋರು ಇರ್ಬೋದು, ಮನೆ ಕೆಲಸದವ್ರು ಇರ್ಬೋದು, ಈ ಹೌಸ್ ವೈಫ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಯಾರೇ ಇರ್ಬೋದು. ಆಲ್ ಆಫ್ ಅಸ್ ನೀಡ್ ಡಿವೈನ್ ವಿಸ್ಡಮ್. ದೈವ ಜ್ಞಾನ ಬೇಕು ನಮಗೆಲ್ಲರಿಗೂ ಕೂಡ. ಯಾಕೆಂದರೆ ದೇವರು ನಮ್ಮನ್ನು ಇಟ್ಟಂಥ ಸ್ಥಳದಲ್ಲಿ ನಾವು ದೇವರ ಚಿತ್ತವನ್ನು ಡಿಸರ್ನ್ ಮಾಡಿ ಅದರ ಪ್ರಕಾರ ಬದುಕಲಿಕ್ಕೆ ನಮಗೆ ದೇವರ ಜ್ಞಾನ ಬೇಕು.
ಇದು ಯೂನಿವರ್ಸಿಟಿಗಳಲ್ಲಿ ಸಿಗೋದಿಲ್ಲ, ರಿಟ್ರೀಟ್ ಸೆಂಟರ್ಗಳಲ್ಲಂತೂ ಖಂಡಿತ ಸಿಗೋದಿಲ್ಲ. ಇದು ಸಿಗೋದು ಎಲ್ಲಿ ಗೊತ್ತಾ? ಇದು ಸಿಗೋದು ವೆನ್ ಯು ಕಮ್ ಬಿಫೋರ್ ಗಾಡ್ ಆಸ್ ಎ ಬೆಗ್ಗರ್ ವಿತ್ ಹ್ಯುಮಿಲಿಟಿ, ದ್ಯಾಟ್ ಈಸ್ ದ ಪ್ಲೇಸ್ ಯು ವಿಲ್ ಫೈಂಡ್ ದಟ್ ವಿಸ್ಡಮ್. ಅದು ಎಲ್ಲಿ ಸಿಗುತ್ತೆ ಕೇಳಿದರೆ, ನೀನು ಯಾವಾಗ ದೇವರ ಮುಂದೆ, ಸಂತ ಅಗಸ್ಟಿನ್ರವ್ರು ಹೇಳಿದಾಗೆ, ಮನುಷ್ಯನು ದೇವರ ಮುಂದೆ ಒಬ್ಬ ಭಿಕ್ಷುಕ ಪ್ರಾರ್ಥನೆ ವಿಷಯದಲ್ಲಿ ಆ ರೀತಿ ಏನೂ ಇಲ್ಲ, ಏನೂ ಇಂಟೆನ್ಷನ್ ಇಲ್ಲ, ಏನೂ ರಿಕ್ವೆಸ್ಟೇ ಇಲ್ಲ, ಖಾಲಿ ಪಾತ್ರೆ ಥರ ಬಂದು ಬೇಡುವಾಗ ದೀನತೆಯಿಂದ, ಯಾವ ಮೇಲೂ ಏನೂ ಕೋಪ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲದೆ ನೀನು ಕುಳಿತುಕೊಂಡು ಬೇಡುವಾಗ ಹೋಲಿ ಸ್ಪಿರಿಟ್ ಒಂದು ಗಿಫ್ಟ್ ಕೊಡ್ತಾರೆ ನಿನ್ನೊಳಗಡೆ ಪ್ರೇಯರ್ ಮಾಡಲಿಕ್ಕೆ. ಹಿ ವಿಲ್ ಸ್ಟಾರ್ಟ್ ಪ್ರೇಯರ್. ಆ ಪ್ರಾರ್ಥನೆಗೆ ಸಂಬಂಧಪಟ್ಟ ಹಾಗೆ ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್, ಕಥೋಲಿಕ ಸಭೆಯ ಧರ್ಮೋಪದೇಶದಲ್ಲಿ ಮತ್ತೆ ಹೇಳ್ತಾರೆ, ಜಾನ್ ಚಾಪ್ಟರ್ 4, ಯೋವಾನನ ಬರೆದ ಶುಭ ಸಂದೇಶದಲ್ಲಿ, ಸಮಾರಿತ ಸ್ತ್ರೀ ಯೇಸು ಸಮಾರಿತ ಸ್ತ್ರೀಯನ್ನು ಹುಡುಕಿಕೊಂಡು ಬಂದ ಆ ವಿಷಯವನ್ನು ತೆಗೆದುಕೊಂಡು ಹೇಳ್ತಾರೆ. ಅದೇ ಆಗಿದೆ ಪ್ರಾರ್ಥನೆ. ಅಂದರೆ ಅಲ್ಲಿ ಜೀವಜಲ ಹುಡುಕಿಕೊಂಡು ಅವಳು ಹೋಗ್ಲಾ? ಸಮಾರಿತ ಸ್ತ್ರೀ ಜೀವಜಲ ಹುಡುಕಿಕೊಂಡು ಅಲ್ಲಿಗೆ ಬಂದಿಲ್ಲ. ಆದರೆ ಜೀವಜಲ ಕೊಡಬೇಕೆಂದು ಹುಡುಕಿಕೊಂಡು ಹೋಗಿ ಕಾಯ್ತಾ ಇದ್ದಿದ್ದು ಯಾರು? ಯೇಸು ಸ್ವಾಮಿ. ಜೀವಜಲ ಕೊಡಬೇಕೆಂದು ಹುಡುಕಿಕೊಂಡು ಕಾಯುವ ಕಾರ್ಯ ದೇವ್ರು ಮಾಡ್ತಾರೆ. ನಾವೇನು ಮಾಡ್ತೀವಿ ಗೊತ್ತಾ? ನಾವು ಸುಮ್ಮನೆ ಬರ್ತೀವಿ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ನೀರು ಎತ್ಕೊಂಡು ಹೋಗ್ಲಿಕ್ಕೆ ಬರೋರು ನಾವು ನಮ್ಮ ಕುಡಿಯೋ ನೀರು ತಗೊಂಡು ಹೋಗ್ಲಿಕ್ಕೆ ಬರೋರು. ಆದರೆ ಯೇಸು ಸ್ವಾಮಿ ನಮಗೆ ಜೀವಜಲ ಕೊಡಲಿಕ್ಕಾಗಿ ಕಾಯ್ತಾ ಇರ್ತಾರೆ. ನಾವು ಹೀಗೆ ಬರುವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ? ನಮ್ಮ ಒಳಗಡೆ ಇರ್ತಕ್ಕಂಥ ಆಸೆ ಬಯಕೆಗಳನ್ನು ಚೇಂಜ್ ಮಾಡಿ ನಮ್ಮ ಒಳಗಡೆ ಜೀವಜಲ ಪರಿಶುದ್ಧಾತ್ಮನನ್ನು ತುಂಬಿಸಿ ಕಳಿಸ್ತಾರೆ. ದ್ಯಾಟ್ ಈಸ್ ಹೌ ಇಟ್ ವರ್ಕ್ ಇನ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಸಂಭವಿಸೋದು ಅದೇ ಆಗಿದೆ. ನಾವೇನು ಮಾಡಲ್ಲ, ನಮಗಾಗಿ ದೇವರು ಕಾಯ್ತಾ ಇರ್ತಾರೆ. ನಾವು ನಮ್ಮ ದುಃಖ ಭಾರ ನೋವು ಎಲ್ಲ ಹೊತ್ಕೊಂಡು ಹೋಗ್ತೀವಿ. ಹೋಗುವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ? ಅದನ್ನೆಲ್ಲ ಇಳಿಸಿ ಅವರಲ್ಲಿರುವ ಆನಂದದ ಆ ಜಲವನ್ನು ನಮ್ಮೊಳಗಡೆ ತುಂಬಿಸಿ ನಮ್ಮನ್ನು ಕಳಿಸ್ತಾರೆ. ಪ್ರಾರ್ಥನೆಯಲ್ಲಿ ಏನಾಗ್ತದೆ ಹಾಗಾದರೆ ಅಂದರೆ, ಯು ವಿಲ್ ಕಮ್ ಟು ನೋ ದ ಪರ್ಪಸ್ ಆಫ್ ಯುವರ್ ಲೈಫ್ ವೆನ್ ಯು ಮೀಟ್ ಜೀಸಸ್. ಪ್ರಾರ್ಥನೆಯಲ್ಲಿ ಯೇಸುವನ್ನು ನೀನು ಭೇಟಿ ಆಗ್ತೀಯಾ? ಯೇಸುವನ್ನು ಭೇಟಿ ಆಗುವಾಗ ನಿನ್ನ ಜೀವನದ ಉದ್ದೇಶ ನಿನಗೆ ಅರ್ಥ ಆಗ್ತದೆ. ಸಮಾರಿತ ಸ್ತ್ರೀ ಅಲ್ಲಿವರೆಗೂ ಏನು ಮಾಡ್ತಾ ಇದ್ಲು? ಅವಳು ವ್ಯಭಿಚಾರ ಮಾಡ್ತಾ ಇದ್ಲು, ಶರೀರದ ಇಚ್ಛೆ ಪ್ರಕಾರ ಬದುಕ್ತಾ ಇದ್ಲು, ಶರೀರ ಸುಖಕ್ಕಾಗಿ ಬದುಕ್ತಾ ಇದ್ಲು, ಹಣಕ್ಕಾಗಿ ಬದುಕ್ತಾ ಇದ್ಲು, ಅವಮಾನದಲ್ಲಿ ಬದುಕ್ತಾ ಇದ್ಲು, ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ಲು. ಆದ್ದರಿಂದನೇ ಅವಳು ಯಾರಿಗೂ ಕಾಣದ ಹಾಗೆ ಮಧ್ಯಾಹ್ನದ ವೇಳೆಯಲ್ಲಿ ಬಂದಿದ್ದು. ನಾನು ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಹೇಳಿಬಿಟ್ಟು ಮಧ್ಯಾಹ್ನದ ಸಮಯದಲ್ಲಿ ಅವಳು ನೀರು ಸೇದಲಿಕ್ಕೆ ಬಂದಿದ್ದು. ಆದರೆ ಯೇಸುವನ್ನು ಭೇಟಿ ಆದಲು, ಅವಳ ಒಳಗಡೆ ಇದ್ದ ಶರೀರದ ದಾಹ ಹೋಯಿತು. ಅವಳ ಒಳಗಡೆ ಯೇಸು ಸ್ವಾಮಿ ಒಂದು ಆತ್ಮಿಕ ದಾಹವನ್ನು ಕ್ರಿಯೇಟ್ ಮಾಡಿದ್ರು. ಲಾಸ್ಟಿಗೆ ಅವರು ಸಬ್ಜೆಕ್ಟ್ ಪ್ರಾರಂಭ ಮಾಡಿದ್ದೆಲ್ಲಿ? ಕುಡಿಯೋ ನೀರಲ್ಲಿ. ಕೊನೆಯಾಗಿದ್ದೆಲ್ಲಿ? ಕೊನೆಯಾಗಿದ್ದೆಲ್ಲಿ? ಅಲ್ಲ, ಡಿಸ್ಕಷನ್ ಪ್ರಾರಂಭ ಆಗಿದ್ದು ಯಾವ ವಿಷಯದಲ್ಲಿ? ಡಿಸ್ಕಷನ್ ಎಂಡ್ ಆಗಿದ್ದು ಯಾವ ವಿಷಯದಲ್ಲಿ? ಅಲ್ಲ, ವರ್ಷಿಪ್. ಡಿಸ್ಕಷನ್ ಪ್ರಾರಂಭ ಆಗಿದ್ದು ಕುಡಿಯೋ ನೀರಿನ ವಿಷಯದಲ್ಲಿ. ಡಿಸ್ಕಷನ್ ಎಂಡ್ ಆಗಿದ್ದು ಆತ್ಮದಿಂದ ಸತ್ಯದಿಂದ ಮಾಡುವ ಆರಾಧನೆಯಲ್ಲಿ. ಹಾಗಾದರೆ ಒಬ್ಬ ವ್ಯಕ್ತಿ ನಿಜವಾಗಲೂ ಪ್ರಾರ್ಥನೆ ಅನ್ನೋದನ್ನು ಪ್ರಾರಂಭ ಮಾಡಿದ್ರೆ ಅದು ಕೊನೆ ಆಗೋದು ಆರಾಧನೆಯಲ್ಲಿ. ಅದು ಅಲ್ಲಿ ಕೊನೆ ಆಗೋದು ಅಂದರೆ ಅದು ಮುಂದುವರಿಯುತ್ತೆ. ಆರಾಧನೆ ಅಂದರೆ ದೇವರಿಗೆ ನನ್ನನ್ನೇ ಕೊಡೋದು. ನಮ್ಮ ಪ್ರಾರ್ಥನೆಗಳಲ್ಲಿ ಅದು ಆಗ್ತಾ ಇದೆಯಾ? ನೀವು ಪ್ರಾರ್ಥನೆ ಮಾಡೋರಲ್ವ? ಪ್ರಾರ್ಥನಾ ವೀರೆಯರೆಲ್ಲ ಕೂತ್ಕೊಂಡಿದ್ದೀರಲ್ವಾ? ಯೂಟ್ಯೂಬಲ್ಲಿ ಎಷ್ಟು ಜನ ವೀರರಿದ್ದೀರಿ, ವೆಬ್ಎಕ್ಸಲ್ಲಿ ಸುಮಾರು ಜನ ವೀರ ಘಟಾನುಘಟಿಗಳಿದ್ದೀರಿ. ಆಗ್ತಾ ಇದೆಯಾ ಇದು ನಿಮ್ಮ ಜೀವಿತದಲ್ಲಿ? 1 ಗಂಟೆ ಪ್ರಾರ್ಥನೆ ಮಾಡೋರು, 3 ಗಂಟೆ ಪ್ರಾರ್ಥನೆ ಮಾಡೋರು, ಮಧ್ಯರಾತ್ರಿ ನಿದ್ದೆ ಬರದೆ ಪ್ರಾರ್ಥನೆ ಮಾಡುವವರು, ತೂಗಡಿಸ್ಕೊಂಡು ಪ್ರಾರ್ಥನೆ ಮಾಡುವವರು ಎಲ್ಲರೂ ಇದ್ದೀರಿ.
ಉರುಳ್ಕೊಂಡು ಪ್ರಾರ್ಥನೆ ಮಾಡೋರಿದ್ದೀರಿ, ತೆಳ್ಕೊಂಡು ಪ್ರಾರ್ಥನೆ ಮಾಡೋರಿದ್ದೀರಿ, ತಲೆ ಬೋಳಿಸ್ಕೊಂಡು ಪ್ರಾರ್ಥನೆ ಮಾಡೋರಿದ್ದೀರಿ, ಕಣ್ಣೀರು ಸುರಿಸ್ಕೊಂಡು ಪ್ರಾರ್ಥನೆ ಮಾಡೋರಿದ್ದೀರಿ, ಮಂಡಿ ಊರಿ ಪ್ರಾರ್ಥನೆ ಮಾಡೋರು, ಮಂಡಿ ಕಾಲ ನಡ್ಕೊಂಡೋಗಿ ಪ್ರಾರ್ಥನೆ ಮಾಡೋರಿದ್ದೀರಿ. ವೆರೈಟಿ ಸ್ಟೈಲಲ್ಲಿ. ನಿಮ್ದು ಯಾವ ಸ್ಟೈಲ್ಗೂ ದೇವ್ರನ್ನ ಬಗ್ಸೋಕ್ಕಾಗಲ್ಲ. ನೀವೇ ಬಗ್ಗಲ್ಲ ಅಂದರೆ ಇನ್ನು ದೇವ್ರನ್ನ ಬಗ್ಸೋಕ್ಕಾಗತ್ತಾ? ಯೋಚನೆ ಮಾಡಿ ನೋಡಿ. ನೀವೇ ಬಗ್ಗ ಮಟ್ಟದಲ್ಲಿ ಇಲ್ಲ, ಇನ್ನು ದೇವ್ರನ್ನ ನೀವು ಹೆಂಗೆ ಬಗ್ಗಿಸ್ತೀರ ಹೇಳಿ? ನಾವು ಎಷ್ಟು ಮೂರ್ಖರು ಅಂದರೆ ದೇವ್ರನ್ನೇ ಬೆಂಡು ಮಾಡೋ ಮಟ್ಟಕ್ಕೆ ಏನೇನೋ ಮಾಡೋಕ್ಕೆ ಹೋಗ್ತೀವಿ, ಆಗೋದಿಲ್ಲ. ಆದರೆ ದೇವ್ರನ್ನ ಬಗ್ಗಿಸ್ಬೋದು ಯಾವಾಗ ಗೊತ್ತಾ? ಹ್ಯುಮಿಲಿಟಿ, ದೀನತೆಗೆ ದೇವರು ಬೆಂಡಾಗ್ಬಿಡ್ತಾರೆ. ಬೆಂಡಂದರೆ ದೇವರು ಸೋಲ್ತಾರೆ ಅಂತಲ್ಲ, ದೇವರು ಮೆಚ್ತಾರೆ. ಇಲ್ಲಿ ನೋಡಿ 10ನೇ ವಾಕ್ಯ ಏನು ಹೇಳುತ್ತೆ? 1 ಸಾಮುವೇಲ್ 3:10. ಒಂದು ಅರಸು 3:10. 1 King 3:10. ಬೇಗ. ಸೊಲೊಮೋನನ ಬಿನ್ನಹವನ್ನು ಸರ್ವೇಶ್ವರನಾದ ದೇವರು ಏನು ಮಾಡಿದರು? ಮೆಚ್ಚಿದರು, ಇಷ್ಟಪಟ್ಟರು, ದೇವರಿಗೆ ಇಷ್ಟ ಆಯಿತು. ಸೊಲೊಮೋನನ ಬಿನ್ನಹ, ಸೊಲೊಮೋನನ ಪ್ರಾರ್ಥನೆ ದೇವರಿಗೆ ಇಷ್ಟ ಆಯಿತು. ಯಾಕೆ ಅಂದರೆ ಸೊಲೊಮೋನ ಜ್ಞಾನಕ್ಕಾಗಿ ಕೇಳಿದ. ಜ್ಞಾನ ಯಾತಕ್ಕಾಗಿ ಅವನು ಬಯಸಿದ? ದೇವರ ಇಚ್ಛೆ ಈಡೇರಿಸಲಿಕ್ಕೆ. ದೇವರೇ, ನನ್ನಿಂದ ಆಗಲ್ಲ, ನನಗೆ ಯೋಗ್ಯತೆ ಇಲ್ಲ, ಆದ್ದರಿಂದ ನನಗೆ ನಿಮ್ಮ ಜ್ಞಾನ ಬೇಕು. ಇವತ್ತು ನಾವು ಕೇಳಬೇಕು, ದೇವರೇ ಈ ದೇಹ ನೀನು ಕೊಟ್ಟಿದೆಯಾ, ಈ ದೇಹದಲ್ಲಿ ನಿನ್ನ ಮಹಿಮೆ ಬೆಳಗಿಸುವಂತೆ ಜೀವಿಸಲಿಕ್ಕೆ ನನಗಾಗ್ತಾ ಇಲ್ಲ, ಆದುದರಿಂದ ದೇವರೇ ನನಗೆ ಜ್ಞಾನ ಕೊಡಿ, ಈ ನನ್ನ ದೇಹದ ಮುಖಾಂತರ ನಿಮ್ಮ ಮಹಿಮೆ ಬೆಳಗುವಂತೆ ನಾನು ಜೀವಿಸಬೇಕಪ್ಪ, ನನಗೆ ಜ್ಞಾನ ಕೊಡಿ. ಖಂಡಿತ ಕೊಡ್ತಾರೆ. ಆಗ ಖಂಡಿತ ನಿನ್ನ ದೇಹ ದುರಾಚಾರಕ್ಕೆ ಉಪಯೋಗಿಸೋದಿಲ್ಲ, ಪಾಪ ಕಾರ್ಯಗಳಿಗೆ ಉಪಯೋಗಿಸೋದಿಲ್ಲ, ದೇವರ ಮಹಿಮೆಗಾಗಿ ಪರಿಶುದ್ಧವಾಗಿ ಉಪಯೋಗಿಸ್ತೀಯ. ಆಗುತ್ತೆ, ಕೊಡ್ತಾರೆ ದೇವರು ಜ್ಞಾನವನ್ನು. ಆದರೆ ನಾವು ಜ್ಞಾನಕ್ಕಾಗಿ ಕೇಳೋದಿಲ್ಲ. ನಾವು ಯಾವ್ಯಾವುದಕ್ಕೂ ಕೇಳಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಟೈಮ್ ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ, ದೇವ್ರ ಟೈಮ್ ಅಲ್ಲ, ನಿಮ್ಮ ಟೈಮ್ ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಆದರೆ ದೇವ್ರ ಆಸೆ ಏನು ಗೊತ್ತಾ? ನಮ್ಮ ಜೀವಿತವನ್ನು ಲೋಕದ ಈ ನೀರಿನಿಂದ ಒಂದು ಆರಾಧನಾ ಜೀವನಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಆರಾಧನಾ ಜೀವನ, ಶ್ರೇಷ್ಠವಾದ ಜೀವನ, ಆ ಜೀವನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ, ನಿಜವಾದ ಆರಾಧಕರನ್ನಾಗಿ ಪರಿವರ್ತಿಸಬೇಕು ಅಂತ. ನೋಡಿ, ಒಂದು ಪಾಪದಲ್ಲಿದ್ದ ಒಂದು ಮಹಿಳೆಯನ್ನು ಯೇಸು ಸ್ವಾಮಿ ಕಾದು ಕೂತ್ಕೊಂಡು ಅವಳನ್ನ ಒಂದು ಆರಾಧನಾ ವಿಷಯದ ಕಡೆಗೆ ಕರ್ಕೊಂಡೋಗಿ ಲಾಸ್ಟಿಗೆ ಒಂದು ಮಿಷನರಿ ಮಾಡಿ ಕಳಿಸ್ಕೊಟ್ರು. ಅಂದರೆ ಎಷ್ಟೊಂದು ಪವರ್ ಇದೆ ಪ್ರೇಯರ್ಲಿ. ಇದು ಯಾರು ನಿಮಗೆ ಕಲಿಸ್ತಾ ಇದ್ದಾರೆ? ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ, ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್, CCC, ಪ್ಯಾರಾಗ್ರಾಫ್ ನಂಬರ್ 2558, ಅಲ್ಲಿಂದ 2565 ಅಲ್ಲಿ ತನಕ ಇರುವ ಪ್ಯಾರಾಗ್ರಾಫ್ಗಳಲ್ಲಿರುವ ವಿಷಯಗಳೇ ಈಗ ಹೇಳಿದ್ದು. ಕೆಲವು ಪಾಯಿಂಟ್ಸ್ಗಳು ಇನ್ನೂ ಸುಮಾರು ವಿಷಯಗಳಿದೆ, ಅದನ್ನು ಹೇಳೋಣ. ನೆಕ್ಸ್ಟ್ ಮುಲ್ಕಿ ರಿಟ್ರೀಟಿಗೆ ಬನ್ನಿ, ಅಲ್ಲಿ ಹೇಳ್ತೀನಿ. ಮುಲ್ಕಿ ರಿಟ್ರೀಟಲ್ಲಿ, ಗ್ರೋತ್ ರಿಟ್ರೀಟಲ್ಲಿ ಹೆಚ್ಚು ಸಮಯ ಇರುತ್ತೆ ನಮಗೆ. ಆಗ ಜೂನ್ ತಿಂಗಳ 13ನೇ ತಾರೀಕಿನಿಂದ ಸಂಜೆಯಿಂದ 14, 15, 16ನೇ ತಾರೀಕು ಸಂಜೆ ತನಕ ಬೆಳವಣಿಗೆ ಧ್ಯಾನಕೂಟ ಇದೆ. ಈ ರೀತಿ ಆತ್ಮಿಕ ಬೆಳವಣಿಗೆ ಬಯಸುವ ಪ್ರತಿಯೊಬ್ಬರಿಗೂ ಸ್ವಾಗತ. ಆತ್ಮಿಕವಾಗಿ ಬೆಳಿಬೇಕು. ಶರೀರ ಮಾತ್ರ ಹೀಗೆ ಬೆಳೆಸ್ಕೊಂಡು ನಾವು ಎಮ್ಮೆ ಥರ, ಕತೆ ಥರ ದುಡಿದು ತಿಂದು ಮಜಾ ಮಾಡಿ ಏನು ಪ್ರಯೋಜನ? ಆತ್ಮ ಬೆಳಿಬೇಕು, ಆತ್ಮಿಕ ಜೀವನ ಬೆಳವಣಿಗೆ ಆಗಬೇಕು. ಸ್ಪಿರಿಚುವಲ್ ಲೈಫ್ ಶುಡ್ ಗ್ರೋ. ದೇವರ ವಾಕ್ಯ ಯಾಕೆ ಗೊತ್ತಾ? ಆತ್ಮಿಕ ಜೀವನ ಬೆಳಿಲಿಕ್ಕೆ. ಶರೀರದ್ದು ಬೆಳೆಸಲಿಕ್ಕೆ ಇದು ಯಾಕೆ ಬೇಕು? ಇದರ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಇದು ಉಪಯೋಗ ಆಗ್ತಿರೋದು ಹೆಚ್ಚು ಶರೀರಕ್ಕೆ. ದಟ್ ಈಸ್ ಡಿಸೆಪ್ಷನ್. ಜ್ಞಾನ ಇಲ್ಲ. ಮತ್ತೆ ಹೇಳ್ತೀನಿ, ಆನಂದವಾಗಿ ಬದುಕಬೇಕಾ ಈ ಭೂಮಿ ಮೇಲೆ? ನೆಮ್ಮದಿಯಾಗಿ ಬದುಕಬೇಕಾ ಈ ಭೂಮಿ ಮೇಲೆ? ಜ್ಞಾನಕ್ಕಾಗಿ ಕೇಳ್ಕೊ. ಪ್ರೇ ಫಾರ್ ಡಿವೈನ್ ನಾಲೆಡ್ಜ್ ಆರ್ ಡಿವೈನ್ ವಿಸ್ಡಮ್. ದೈವ ಜ್ಞಾನಕ್ಕಾಗಿ, ವಿವೇಕಕ್ಕಾಗಿ ಕೇಳಿಕೊ. ನೋಡಿ, ಒಂದು ಚಿಕ್ಕ ಮೊಬೈಲ್ ಫೋನ್ ವಿಷಯದಲ್ಲೇ ನಾವು ಜ್ಞಾನಕ್ಕಾಗಿ ಕೇಳಬೇಕಿವತ್ತು. ಜ್ಞಾನ ಇಲ್ಲದೆ ಇದ್ದರೆ ಮೊಬೈಲ್ ಫೋನ್ನಲ್ಲಿ ಬರುವ ಒಳಿತು ಕೆಡುಕು ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಎಲ್ಲ ನೋಡ್ತಾ ಹೋಗ್ತೀವಿ, ಭಾನುವಾರ ಚರ್ಚಲ್ಲೂ ಇರ್ತೀವಿ. ಅದಲ್ಲ,
ಆದ್ದರಿಂದ ಕೇಳಬೇಕು ದೇವ್ರ ಹತ್ರ, ದೇವರೇ ಈ ಮೊಬೈಲ್ ಫೋನನ್ನು ನಿಮ್ಮ ಇಚ್ಛೆ ಪ್ರಕಾರ ಮಾತ್ರ ಉಪಯೋಗಿಸ್ಲಿಕ್ಕೆ ಬೇಕಾದ ಜ್ಞಾನ ನನಗೆ ಕೊಡಿ ಸ್ವಾಮಿ ಅಂತ ಕೇಳಿ. ಈ ಜ್ಞಾನ ಅಂತಕ್ಕಂಥದ್ದು ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮರು. ದೆನ್ ಹೋಲಿ ಸ್ಪಿರಿಟ್ ವಿಲ್ ಗೈಡ್ ಯು. ಯಾವಾಗಾದರೂ ನೀನೇನಾದರೂ ಕೆಟ್ಟದ್ದು ಅದ್ರಲ್ಲಿ ಬಂದಿದ್ದು ಹೀಗೆ ಟಚ್ ಮಾಡ್ಲಿಕ್ಕೆ ಹೋಗುವಾಗ ನೀನು ಜ್ಞಾನಕ್ಕಾಗಿ ಪ್ರಾರ್ಥಿಸಿರ್ತೀಯಲ್ವಾ, ಆ ಜ್ಞಾನ ನಿನ್ನೊಂದಿಗೆ ಮಾತಾಡುತ್ತೆ, ಆ ವಿಸ್ಡಮ್ ನಿನಗೆ ಹೇಳ್ಕೊಡುತ್ತೆ. ಪರಿಶುದ್ಧಾತ್ಮರು ಮಾತಾಡ್ತಾರೆ, ನೋಡು ಇದು ಕೆಟ್ಟದ್ದು ಬರ್ತಾ ಇದೆ, ಇದನ್ನು ನೋಡಿದರೆ ನೀನು ಮತ್ತೆ ಅದೇ ದಾರಿಗೆ ಹೋಗ್ತೀಯಾ, ಆದ್ದರಿಂದ ಇದು ನೋಡಬೇಡ ಅಂತ ಆಲೋಚನೆ ಪರಿಶುದ್ಧಾತ್ಮರು ಕೊಡ್ತಾರೆ. ಆಗ ನಿನಗೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಶಕ್ತಿನೂ ಸಿಗುತ್ತೆ. ಯು ವಿಲ್ ಗೆಟ್ ದ ಗ್ರೇಸ್ ಟು ಓವರ್ಕಮ್ ದ ಈವಿಲ್ ಆ್ಯಂಡ್ ಡೂ ದ ಗುಡ್. ಯು ವಿಲ್ ಚೂಸ್ ರೈಟ್ ಫ್ರಮ್ ದ ರಾಂಗ್. ತಪ್ಪಿನಿಂದ ನೀನು ಒಳ್ಳೆಯದನ್ನು ಆರಿಸ್ಕೊಳ್ತೀಯ. ಪ್ರಪಂಚದಲ್ಲಿ ಕಲಬೆರಕೆ ಇದೆ, ಎಲ್ಲ ಇದೆ. ಇದರಲ್ಲಿ ನೀನು ಒಳ್ಳೆಯದನ್ನು ಆರಿಸ್ಕೊಳ್ಳಿಕ್ಕಾಗುತ್ತೆ. ಯು ಕ್ಯಾನ್ ಪಿಕ್ ಆ್ಯಂಡ್ ಚೂಸ್ ದ ರೈಟ್ ಥಿಂಗ್ ವಿಚ್ ಈಸ್ ಪ್ಲೀಸಿಂಗ್ ಟು ಗಾಡ್. ದೇವರಿಗೆ ಮೆಚ್ಚುಗೆ ಆಗುವ ಸರಿಯಾದದನ್ನು ಆರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏನಿದ್ರೆ? ಜ್ಞಾನ ಇದ್ದರೆ. ಇಫ್ ಯು ಹ್ಯಾವ್ ದ ವಿಸ್ಡಮ್ ಆಫ್ ಗಾಡ್. ನಮ್ಮಲ್ಲಿ ದೈವಜ್ಞಾನ ಇದ್ದರೆ. ದೈವಜ್ಞಾನ ಇಲ್ಲದೆ ಇದ್ದರೆ ಇಷ್ಟ ಬಂದಿದ್ದೆಲ್ಲ ಆರಿಸ್ಕೊಳ್ತೀವಿ, ಲಾಸ್ಟಿಗೆ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ದೇವ್ರನ್ನೂ ಬೈಕೊಳ್ತೀವಿ, ಅವ್ರನ್ನೂ ಬೈಕೊಳ್ತೀವಿ, ಇವ್ರನ್ನೂ ಬೈಕೊಳ್ತೀವಿ, ಎಲ್ಲರನ್ನೂ ಬೈಕೊಳ್ತೀವಿ. ಲಾಭ ಏನು? ಏನೂ ಲಾಭ ಇಲ್ಲ. ಸೊ ಪ್ರೇ ಫಾರ್ ದಿಸ್ ಟ್ರೂ ವಿಸ್ಡಮ್ ಆಫ್ ಗಾಡ್. ಈ ನಿಜವಾದ ಒಂದು ಜ್ಞಾನಕ್ಕಾಗಿ ಇವತ್ತು ನಾವು ಕೇಳಿ. ಯಾವ ಕ್ಷೇತ್ರದಲ್ಲಿ? ಎಲ್ಲ ಕ್ಷೇತ್ರದಲ್ಲೂ ನಮಗೆ ಜ್ಞಾನ ಬೇಕು. ಎಲ್ಲ ಕ್ಷೇತ್ರದಲ್ಲೂ ಜ್ಞಾನ ಬೇಕು. ದೇವರಿಗೆ ಮೆಚ್ಚುಗೆ ಆದದ್ದನ್ನು ಕೇಳಬೇಕು. ದೇವರು ಮೆಚ್ಕೊಂಡು ದೇವರು ಏನು ಹೇಳ್ತಾರೆ? ಮುಂದಿನ ವಾಕ್ಯ ಓದಿ ನೋಡೋಣ. ಅವರು ಆತನಿಗೆ, ದೇವರು ಸೊಲೊಮೋನನಿಗೆ ಹೇಳ್ತಾರೆ, ನೀನು ದೀರ್ಘ ಆಯುಷ್ಯನ್ನಾಗಲಿ ಸಿರಿ ಸಂಪತ್ತನ್ನಾಗಲಿ ಶತ್ರು ವಿನಾಶವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ಇದು ಕೇಳಬಹುದಾಗಿತ್ತು ಅವನಿಗೆ. ಕೇಳಿದ್ರು ತಪ್ಪಾಗ್ತಿರ್ಲಿಲ್ಲ. ಲೋಕದೃಷ್ಟಿನಲ್ಲಿ ರೈಟೇ, ಲೋಕದೃಷ್ಟಿನಲ್ಲಿ ಸರಿನೇ ಅಲ್ವಾ? ಕೇಳಿಕೊಳ್ಳಲಿಲ್ಲ. ನ್ಯಾಯ ನಿರ್ಣಯಿಸುವುದಕ್ಕೆ ಬೇಕಾದ ವಿವೇಕವನ್ನು ಕೇಳಿಕೊಂಡೆ. ಆದ್ದರಿಂದ ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿ ಹಿಂದೆ ಇರಲಿಲ್ಲ, ಮುಂದೆ ಇರುವುದೂ ಇಲ್ಲ. ಆಮೇಲೆ ಇದಲ್ಲದೆ ನೋಡಿ, ಪ್ಲಸ್ ಅಡಿಷನಲ್, ಇದು ಬೋನಸ್. ಇದು ನೀನು ಕೇಳದೇ ಇರುವಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಅದು ಯಾವುದೆಲ್ಲ? ನಿನ್ನ ಜೀವಮಾನದಲ್ಲೆಲ್ಲ ಸಿರಿ ಸಂಪತ್ತಿನಲ್ಲಿಯೂ. ನೋಡಿ, ನಿನ್ನ ಜೀವಮಾನವೆಲ್ಲ ಸಿರಿ ಸಂಪತ್ತಿನಲ್ಲಿಯೂ ಘನತೆ ಗೌರವದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬ ಇರೋದಿಲ್ಲ. ಹಲ್ಲೆಲೂಯಾ. ಎಂಥ ದೇವರು ನೋಡಿ. ದೇವ್ರಿಗೆ ಇಷ್ಟ ಇರೋದು ನೀನೇನಾದರೂ ಕೇಳಿಬಿಟ್ರೆ ನಿನಗೆ ಏನೇನು ಬೇಕೋ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲ ಅವರೇ ಕೊಡ್ತಾರೆ. ನಿನಗಿಷ್ಟ ಇರೋದೆಲ್ಲ ಕೊಡ್ತಾರೆ ಅಂತ ನಾನು ಹೇಳಲ್ಲ, ಸರಿಯಾಗಿ ಗೊತ್ತೇ, ತಪ್ಪಾಗಿ ನೀವು ತಗೋಬೇಡಿ. ನೀವು ಅವತ್ತು ಹೇಳ್ಬಿಟ್ರಲ್ಲ ಬ್ರದರ್, ದೇವ್ರಿಗೆ ಇಷ್ಟ ಇರೋದು ಕೇಳಿಬಿಟ್ರೆ ನಮ್ಗೆ ಇಷ್ಟ ಇರೋದೆಲ್ಲ ಕೊಡ್ತಾರೆ ದೇವರು ಅಂತ. ಆ ರೀತಿ ನಾನು ಹೇಳಲಿಲ್ಲ, ಅದಕ್ಕೆ ಮತ್ತೆ ಇದನ್ನು ಬಿಡಿಸಿ ಹೇಳ್ತಾ ಇರೋದು. ದೇವರಿಗೆ ಇಷ್ಟ ಆಗೋದನ್ನು ನೀನು ಕೇಳಿದರೆ ನಿನ್ನ ಅಗತ್ಯಗಳನ್ನೆಲ್ಲ ದೇವರು ಪೂರೈಸ್ತಾರೆ. ಅಥವಾ ಈ ಭೂಮಿಯಲ್ಲಿ ನಿನಗೆ ಬದುಕಲಿಕ್ಕೆ ಬೇಕಾದ ಎಲ್ಲವನ್ನು ದೇವರು ಒದಗಿಸಿ ಕೊಡ್ತಾರೆ. ಅದೇ ಇದರ ಅರ್ಥ. ಅದರ ಅರ್ಥ ನಿಮಗೆ ಸಿರಿ ಸಂಪತ್ತು ಕೊಟ್ಟುಬಿಡ್ತಾರೆ ಅಂತ ಅಲ್ಲ, ತಪ್ಪು ತಿಳ್ಕೊಬೇಡಿ. ಇದೆಲ್ಲ ಒಂದು ಏನು ಸಾಮತಿ ಅಷ್ಟೇ. ಹಳೆ ಒಡಂಬಡಿಕೆ ಒಂದು ನೆರಳು. ಕೆಲವರು ಇದನ್ನೇ ಇಟ್ಕೊಂಡು ನಿಮಗೆ ಶ್ರೀಮಂತಿಕೆ ಬೇಕಾ, ಹಾಗಾದರೆ ಜ್ಞಾನಕ್ಕಾಗಿ ಕೇಳಿ, ಸೊಲೊಮೋನನಿಗೆ ಶ್ರೀಮಂತಿಕೆ ಕೊಟ್ಟ ದೇವರು ನಿಮಗೆ ಶ್ರೀಮಂತಿಕೆ ಕೊಡ್ತಾರೆ. ಆಮೇನಂತ ಚಪ್ಪಾಳೆ ಹೊಡ್ಕೊಂಡು ಹೋಗ್ತಾರೆ. ಪಾಪ ಇವತ್ತಿನ ತನಕ ಸಾಲದಲ್ಲೇ ಬದುಕ್ತಾ ಇದ್ದಾರೆ. ಸೊ ಅದರಿಂದ ಆ ರೀತಿ ಅಲ್ಲ. ನೀವು ದೇವರಿಗೆ ಇಷ್ಟವಾದದ್ದನ್ನು ನೀವು ಕೇಳುವಾಗ ನಿಮ್ಮ ಅಗತ್ಯಗಳನ್ನು ದೇವರು ಪೂರೈಸುತ್ತಾರೆ. ಈ ಭೂಲೋಕದಲ್ಲಿ ನಿಮಗೆ ಏನು ಅಗತ್ಯ ಇದೆಯೋ ಅದನ್ನು ತಿಳಿದಿರುವ ನಿಮ್ಮ ತಂದೆಯಾದ ದೇವರು ನಿಮ್ಮ ಅಗತ್ಯವನ್ನು ಪೂರೈಸ್ತಾರೆ. ಇನ್ನು ಹೇಳಬೇಕಂದ್ರೆ ಒಬ್ಬ ನಿಜವಾದ ವಿಶ್ವಾಸಿ, ಡಮ್ಮಿ ಪೀಸ್ ಅಲ್ಲ ಹೇಳ್ತಾ ಇರೋದು, ಟ್ರೂ ಬಿಲೀವರ್, ಒಬ್ಬ ನಿಜವಾದ ವಿಶ್ವಾಸಿ ಅವನ ಅಗತ್ಯಕ್ಕಾಗಿ ಕೇಳೋದೇ ಇಲ್ಲ. ನಿಜವಾದ ವಿಶ್ವಾಸಿ ನೀನಾದರೆ
ನಿನಗೇನು ಬೇಕು ಅಂತ ನಿನ್ನ ಅಪ್ಪನಿಗೆ ಗೊತ್ತು ಎಂಬ ಅರಿವಿನಲ್ಲಿ ನಿನ್ನ ಅಪ್ಪನಿಗೆ ಸ್ತೋತ್ರ ಮಾಡಿಕೊಂಡು ಅಪ್ಪನಿಗೆ ಏನು ಇಷ್ಟನೋ ಅದನ್ನು ಕೇಳ್ಕೊಳ್ತಾ ಹೋಗ್ತೀಯ ಅಪ್ಪನ ಕೆಲಸ ಮಾಡಿಕೊಂಡು. ಇಲ್ಲದೇ ಇದ್ದರೆ ಈ ಡಮ್ಮಿ ಪೀಸ್ಗಳೇನು ಮಾಡ್ತಾರೆ ಅಂದರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೇಳ್ತಾನೇ ಇರ್ತಾರೆ. ನಾವು ಕೇಳ್ತಾ ಇದ್ದೀವಿ ಬ್ರದರ್, ಸಿಗ್ತಾ ಇಲ್ಲ, ನೀವು ಸ್ವಲ್ಪ ಸೇರಿಸಿ ಕೇಳಿ ಆಯಿತಾ ಅಂತ 4 ಪ್ರೇಯರ್ ಗ್ರೂಪಿಗೆ ರಿಕ್ವೆಸ್ಟ್ನ ಕಳಿಸಿ. ಅವರು ಪಾಪ ಇದೇ ಗುಂಪಲ್ಲೇ ಇರ್ತಾರೆ, ಸ್ವಲ್ಪ ಹಲ್ಲೆಲ್ಲೂ ಎಲ್ಲ ಕಲ್ತಿರ್ತಾರೆ ಅಷ್ಟೇ, ಅನ್ಯ ಭಾಷೆ ಹಲ್ಲೆಲ್ಲೂ ಸ್ವಲ್ಪ ಟೆಕ್ನಿಕ್ಗಳೆಲ್ಲ ಕಲ್ತಿರ್ತಾರೆ. ಬೇರೆ ಏನು ವ್ಯತ್ಯಾಸ ಏನಿಲ್ಲ, ಸೇಮ್ ಬೋಟೆ ಎಲ್ಲರೂ. ಮತ್ತೆ ಹೇಳ್ತೀನಿ, ಒಬ್ಬ ನಿಜವಾದ ವಿಶ್ವಾಸಿ, ಸತ್ಯವನ್ನು ಅರಿತುಕೊಂಡು ದೇವರ ಸಂಬಂಧದಲ್ಲಿರುವ ಒಬ್ಬ ನಿಜವಾದ ವಿಶ್ವಾಸಿ, ನಿಜವಾದ ದೇವರ ಮಗ, ದೇವರ ಮಗಳು ನೀನು ನಾನು ಆಗಿದ್ದರೆ ಈ ಪ್ರಪಂಚದಲ್ಲಿ ನಮಗೆ ಏನೇ ಅಗತ್ಯ ಇರಲಿ, ಯಾವ ಅಗತ್ಯನೂ ಕೇಳೋದಿಲ್ಲ, ಕೇಳಬೇಕು ಅಂತ ಅನಿಸೋದು ಇಲ್ಲ, ಅನಿಸೋದೇ ಇಲ್ಲ. ಮತ್ತೆ ಹೇಗೆ ಬ್ರದರ್? ಈಗ ಅಪ್ಪ ಅಂತ ಅಪ್ಪ ಇರೋದು ನಮಗೆ. ನಾವೇನು ಮಾಡಿದ್ದೀವಿ ಅಂದರೆ ಅಪ್ಪನ ಗೊಂಬೆ ಮಾಡಿಬಿಟ್ಟಿದ್ದೀವಿ, ಡಮ್ಮಿ ಮಾಡಿಬಿಟ್ಟು, ಅಪ್ಪನ್ನೇ ಡಮ್ಮಿ ಮಾಡಿಬಿಟ್ಟಿದ್ದೀವಿ, ನಾವು ಡಮ್ಮಿ ಆಗಿಬಿಟ್ಟಿದ್ದೀವಿ. Say, our God is almighty God. He's a living God. He's alive. He's not dead God. He is living, mighty God, marvelous God. And He is our daddy. ಅವ್ರು ನಮ್ಮಪ್ಪ, ಸರ್ವಶಕ್ತ ದೇವರು. ಯೇಸು ಸ್ವಾಮಿ ಏನು ಹೇಳ್ತಾರೆ? ನೀವು ಕೇಳುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಅಗತ್ಯಗಳೇನು ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ನೀವು ಅನ್ಯ ಜನರ ಥರ ಗೊತ್ತಿಲ್ಲದೆ, ಸಂಬಂಧ ಇಲ್ಲದಿದ್ದವ್ರ ಥರ ಪ್ರಾರ್ಥನೆ ಮಾಡಬೇಡಿ. ನಿಮಗೂ ನಿಮ್ಮ ಅಪ್ಪಂಗೊಂದು ಸಂಬಂಧ ಇದೆ. ಈಸ್ ಹೆವನ್ಲಿ ಫಾದರ್, ಆರ್ಡಿನರಿ ಲೋಕಲ್ ಫಾದರ್ ಅಲ್ಲ. ನಮಗೆ ಜನ್ಮ ಕೊಟ್ಟ ಈ ಲೋಕದ ಅಪ್ಪಂದರೆ ಗೊತ್ತಿಲ್ಲ ನಮಗೇನು ಬೇಕು ಅಂತ. ಅವರೇ ಪ್ರಾಬ್ಲಮಲ್ಲಿದ್ದಾರೆ, ಅವ್ರ ಪಾಕೆಟೇ ಖಾಲಿ, ಇನ್ನು ಅವ್ರು ಎಲ್ಲಿ ನಮ್ಮ ಪಾಕೆಟ್ ತುಂಬಿಸ್ತಾರೆ? ನಮ್ಮ ಅಗತ್ಯ ಅವ್ರಿಗೇನು ಗೊತ್ತಾಗುತ್ತೆ? ಅವ್ರ ಮುಂದೆ ಅಳ್ಬೇಕು, ನೀವು ಅವ್ರ ಮುಂದೆ ಕೇಳಲೇಬೇಕು ಅಗತ್ಯ. ನನಗೆ ಅದು ಬೇಕು, ಇದು ಬೇಕು, ಹಾಂ ಹ್ಞೂ ಎಲ್ಲ ನಾಟಕ ಮಾಡಬೇಕಾಗತ್ತೆ. ಆದರೆ ಅಲ್ಲಿ ಏನು ಮಾಡಬೇಕಾಗಿಲ್ಲ. ನೀವು ಕೇಳೋದಕ್ಕಿಂತ ಮೊದಲೇ ನಿಮ್ಮ ಅಗತ್ಯ ಗೊತ್ತು. ನೀವು ಈ ಪ್ರಪಂಚದಲ್ಲಿ ಹುಟ್ಟೋದಕ್ಕಿಂತ ಮೊದಲೇ ನಿಮ್ಮ ಅಗತ್ಯಗಳು ಅವ್ರಿಗೆ ಗೊತ್ತು. ಆದ್ದರಿಂದ ಏನೂ ಕೇಳೋದು ಮತ್ತೆ ಏನು ಮಾಡಬೇಕು ಬ್ರದರ್? ಹಾಗಾದರೆ ಪ್ರಾರ್ಥನೆ ಅವ್ರ ಜೊತೆ ಮಾತಾಡೋದೇ ಪ್ರಾರ್ಥನೆ. ನಾವು ಸಿಸ್ಟಮ್ನೇ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಯಾವ ಥರ ಪ್ರಾರ್ಥನೆ ಅಂದರೆ ಬರೀ ಭಿಕ್ಷೆ ಬೇಡೋದೆ, ಕೇಳೋದೆ, ಡಿಮ್ಯಾಂಡ್ಗಳಿಡೋದು, ಲಿಸ್ಟ್ ಹಾಕೋದು, ಕೇಳ್ತಾ ಇರೋದೆ. ಕ್ಯಾಂಡ್ಲ್ ಅಂಟಿಸಿ ಕೇಳ್ತೀವಿ, ಮೊಣಕಾಲು ಊರಿ ಕೇಳ್ತೀವಿ, ತಲೆ ಬೋಳ್ಸ್ಕೊಂಡು ಕೇಳ್ತೀವಿ, ಯಾವ ರೀತಿ ಸರ್ಕಸ್ ಮಾಡೋಕ್ಕಾಗುತ್ತೋ ಎಲ್ಲ ಥರ ಮಿಮಿಕ್ರಿ ಸರ್ಕಸ್ಗಳು ಮಾಡಿ ಕೇಳ್ತೀವಿ. ಪಿಶಾಚಿ ನಗ್ತಾನೆ ಇದನ್ನೆಲ್ಲ ನೋಡಿ, ಅಯ್ಯೋ ಎಂಥ ವಿಶ್ವಾಸಿಗಳಪ್ಪ ಇವರು ಅಂತ. ನಿಜವಾದ ವಿಶ್ವಾಸಿ ಏನು ಮಾಡ್ತಾನೆ ಹಾಗಾದರೆ? ಆರಾಧನೆ ಮಾಡ್ತಾನೆ. The true worshipper, true believer, he will worship the Father. Because worshipping means expressing his love. ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಅಪ್ಪನಿಗೆ. What is the result? ರಿಸಲ್ಟ್ ಏನು? ನಿನ್ನ ಅಗತ್ಯ ಎಲ್ಲ ಪೂರೈಕೆ ಆಗುತ್ತೆ. ಮಾತ್ರ ಅಲ್ಲ, ಆ ಪರ್ಪಸ್, ಆ ಉದ್ದೇಶ, ಯಾವ ಉದ್ದೇಶಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾರೋ ಆ ಉದ್ದೇಶದ ಒಳಗಡೆ ಬರ್ತೀಯ. ಸಮಾರಿತ ಸ್ತ್ರೀ ಉದ್ದೇಶದ ಒಳಗಡೆ ಬಂದಳು. ಯೇಸುನ ಭೇಟಿ ಆದಮೇಲೆ ಅವಳ ಜೀವನದ ಉದ್ದೇಶದ ಒಳಗಡೆ ಅವಳಿಗೆ ಬರಲಿಕ್ಕಾಯಿತು. ಪ್ರಾಸ್ಟಿಟ್ಯೂಟ್ ಆಗಿದ್ದು ಬದುಕ್ತಾ ಇದ್ದವಳು ಕ್ರಿಶ್ಚಿಯನ್ ಮಿಷನರಿ ಆದಳು. ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಸಾರುವವಳಾದಳು. ಯೇಸುವಿನ ಕಡೆಗೆ ಅನೇಕರನ್ನ ಸೆಳೆಯುವ ಒಂದು ಹೆಣ್ಣು ಮಗಳಾದಳು. ನೀವೆಲ್ಲರೂ ಹಾಗೆ ಆಗಬೇಕಾಯ್ತಾ? ಲೇಡೀಸ್, ಗರ್ಲ್ಸ್, ಸಹೋದರಿಯರು, ಅಮ್ಮಂದರು, ಅಕ್ಕಂದರು, ತಂಗಿಯಂದರು ಎಲ್ಲರೂ ನೀವು ಸೆಳಿಬೇಕು. ಯಾರನ್ನ? ಲೋಕದ ಸಕಲ ಜನರನ್ನು. ಯಾರ ಕಡೆಗೆ? ಯೇಸು ಕಡೆಗೆ. ಯೇಸು ಕಡೆಗೆ ಸೆಳೆಯುವ ಯೇಸುವಿನ ಕೈಯಲ್ಲಿರುವ ಒಂದು ಶಕ್ತಿಯುತ ಸಾಧನಗಳು ನೀವೊಬ್ಬೊಬ್ಬರು ಆಗಬೇಕು. ಇದಾಗೋದು ಎಲ್ಲಿಂದ ಗೊತ್ತಾ? ನೀವು ಯಾವಾಗ ಆರಾಧನೆ ಮಾಡ್ತೀರಲ್ವ ಅಪ್ಪಣ್ಣ, ನಿಜವಾಗಲೂ ದ ಮೋರ್ ಯು ವರ್ಷಿಪ್ ಗಾಡ್, you will come to the true purpose of your creation. ಹೆಚ್ಚು ಆರಾಧನೆ ಮಾಡಿದಷ್ಟು ದೇವರು ನಿಮ್ಮನ್ನು ಯಾತಕ್ಕಾಗಿ ಸೃಷ್ಟಿ ಮಾಡಿದರೆ ಆ ಉದ್ದೇಶದ ಒಳಗಡೆ ಬರ್ತೀರಿ. ಆ ಉದ್ದೇಶದ ಒಳಗಡೆ ನೀವು ಬಂದರೆ ನೀವು ಅನೇಕರನ್ನು ಯೇಸುವಿನ ಕಡೆಗೆ ಎಳೆಯುವವರು, ಸೆಳೆಯುವವರು ನೀವು ಆಗ್ತೀರಿ. ಬಾಯಲ್ಲಿ ಮಾತ್ರ ಅಲ್ಲ, ಜೀವಿತದಿಂದ. ಇವತ್ತು ಯಾಕೆ ಪ್ರಾಬ್ಲಮ್ ಅಂದರೆ ಬಾಯಲ್ಲಿ ನಾವೆಲ್ಲರೂ ಕರಿತಾ ಇದ್ದೀವಿ,
ಜೀವನ ನೋಡಿದರೆ ಹೊಲಸಾಗಿದೆ. ಬಾಯಲ್ಲಿ ಪ್ರೇಯರಿಗೆ ಬನ್ನಿ ಅಕ್ಕ, ನಾನು ಮಾತ್ರ ಸ್ವಾರ್ಥ ಬಿಡಲ್ಲ. ನಂದು ಡಂಬಾಚಾರ, ನನ್ನ ಸ್ವಾರ್ಥ, ನನ್ನ ಸುಳ್ಳು, ನಂದು ದುಡ್ಡಿನ ವ್ಯಾಮೋಹ, ನಂದು ಹಠಮಾರಿತನ, ನಾನು ಅದು ಅಲ್ಲೇ ಇರುತ್ತೆ. ಪ್ರೇಯರಿಗೆ ಬನ್ನಿ ಆಯಿತಾ, ಪ್ರೇಯರಿಗೆ ಬನ್ನಿ, ಪ್ರೇಯರಿಗೆ ಬನ್ನಿ, ಪ್ರೇಯರಿಗೆ ಬನ್ನಿ, ಪ್ರೇಯರಿಗೆ ಬನ್ನಿ. ಯಾರು ಬರ್ತಾರೆ ಪ್ರೇಯರಿಗೆ? ದೇವ್ರು ಹೇಳ್ತಾರೆ, ನಿನ್ನ ಕಣ್ಣಲ್ಲಿರುವ ದಿಮ್ಮಿ ಇದೆಯಲ್ಲ ಅದನ್ನು ಫಸ್ಟ್ ತೆಗಿ ನೀನು, ಆಮೇಲೆ ಕರಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದಕ್ಕೆಲ್ಲ ಮೂಲ ದೇವರ ಜ್ಞಾನ ಬೇಕು. ಅದರಿಂದ ಪ್ರತಿದಿನ ನಾವು ಕುತ್ಕೊಂಡು ಪ್ರಾರ್ಥನೆ ಮಾಡೋದಾದರೆ ಇದಕ್ಕಾಗಿ ಪ್ರಾರ್ಥಿಸೋಣ. ಕೊನೆಯದಾಗ ಒಂದು ವಾಕ್ಯ ಹೇಳಿ ನಿಲ್ಲಿಸ್ತೇನೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1 ವರ್ಸ್ 5. ಯಾಕೋಬನ ಗ್ರಂಥ ಅಧ್ಯಾಯ 1 ವಾಕ್ಯ 5. ಇದೆಲ್ಲ ವಾಕ್ಯಗಳು ದೇವರು ನಮಗೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ನಾವಿದನ್ನು ಕೇಳಿಸ್ಕೊಂಡು ಹೋಗ್ಲಿಕ್ಕಲ್ಲ, ಇದನ್ನು ಮಾಡಲಿಕ್ಕೆ. ಆಯಿತಾ? ಬೀಜ ತೆಗೆದುಕೊಂಡು ಹೋಗಿ ಮನೇಲಿ ಇಟ್ಕೊಂಡ್ರೆ ಮೊಳಕೆ ಬರೋದಿಲ್ಲ, ಫಲ ಬರೋದಿಲ್ಲ. ಬೀಜ ನೆಲದಲ್ಲಿ ಬಿತ್ತನೆ ಮಾಡಿದರೆ ಮೊಳಕೆ ಒಡೆದು ಗಿಡ ಆಗಿ ಅದರಲ್ಲಿ ಫಲ ಬರುತ್ತೆ, ಅದು ನಮಗೆ ಲಾಭ ತಂದು ಕೊಡುತ್ತೆ. ಆದರೆ ಬೀಜ ತಗೊಂಡೋಗಿ ಹಾಗೆ ಇಟ್ಟರೆ ಏನು ಪ್ರಯೋಜನ ಇಲ್ಲ, ಒಣಗೋಗುತ್ತೆ. ಅದೇ ರೀತಿ ಕೇಳಿಸ್ಕೊಳ್ಳುವಂಥ ವಾಕ್ಯಗಳು ನೀವು ಹಾಗೆ ತೆಗೆದುಕೊಂಡೋಗಿ ಬಿಸಾಡಿ ಮೂಲೆ ಗುಂಪು ಮಾಡಿದ್ರೆ, ದಯವಿಟ್ಟು ಆ ರೀತಿ ಮಾಡಬೇಡಿ. ಅದು ಮಾಡಿದ್ರೆ ನಿಮಗೇನು ಲಾಭ ಇಲ್ಲ ಅದರಿಂದ. ಮತ್ತೆ ಮುಂದಿನ ಮಂಗಳವಾರ ಬರ್ತೀರಿ, ಮತ್ತೆ ಕೂತ್ಕೊಳ್ತೀರಿ, ಮತ್ತೆ ಕೇಳ್ತೀರಿ, ಮತ್ತೆ ತಗೊಂಡೋಗಿ ಬಿಸಾಡ್ತೀರಿ. ಅದು ಮಾಡಬೇಡಿ. ಇದು ದೇವರ ವಾಕ್ಯ, ಇದು ದೇವರು ಹೇಳ್ತಾರೋ ವಾಕ್ಯ. ಇದು ನನ್ನ ಒಳ್ಳೆಯದಕ್ಕಾಗಿ, ನನ್ನ ಉತ್ತಮ ಶ್ರೇಷ್ಠ ಉನ್ನತ ಸ್ವರ್ಗೀಯ ಭವಿಷ್ಯಕ್ಕಾಗಿ ದೇವರು ನನ್ನ ಮೇಲಿರುವ ಪ್ರೀತಿಯಿಂದ ನನ್ನ ತಂದೆ ನನಗೆ ಕೊಡುತ್ತಿರುವ ಸ್ವರ್ಗೀಯ ಮುತ್ತು ರತ್ನಗಳು. ಅದರಿಂದ ನಾನು ಇದಕ್ಕೆ ಬೆಲೆ ಕೊಡಲೇಬೇಕು, ಇದಕ್ಕೆ ನಾನು ರೆಸ್ಪೆಕ್ಟ್ ಕೊಡಲೇಬೇಕು, ನಾನು ಇದನ್ನು ಅನುಸರಿಸಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಒಂದು ಡಿಸಿಷನ್ ಮಾಡಿ. ಓಕೆ ಓಕೆ ಓದಿ. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ, ಯಾವ ಜ್ಞಾನ? ಪುಸ್ತಕದ ಜ್ಞಾನ ಅಲ್ಲ, ದೈವ ಜ್ಞಾನ, ವಿಸ್ಡಮ್, ಜ್ಞಾನದ ಕೊರತೆ ಇದ್ದರೆ ಅಂಥವನು ದೇವರಲ್ಲಿ ಪ್ರಾರ್ಥಿಸಲಿ, ದೇವರಲ್ಲಿ ಬೇಡಿಕೊಳ್ಳಲಿ. ಯಾರನ್ನು ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ನೀಡುವ ದೇವರು ಅವನಿಗೆ ಅವಳಿಗೆ ಏನನ್ನು ದಯಪಾಲಿಸ್ತಾರೆ? ಜ್ಞಾನವನ್ನು ದಯಪಾಲಿಸ್ತಾರೆ. ಜ್ಞಾನ ಕೇಳಬೇಕಾಯ್ತಾ? ಎಲ್ಲರೂ ಕೇಳಬೇಕು. ಇವತ್ತು ಎಷ್ಟರ ಮಟ್ಟಿಗೆ ಜ್ಞಾನ ಇಲ್ಲ ಅಂದರೆ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ, ಆದರೂ ಹೇಳಲೇಬೇಕಾಗತ್ತೆ. ಕ್ರೈಸ್ತ ಕುಟುಂಬದಲ್ಲಿರ್ತಕ್ಕಂಥ ಕ್ರೈಸ್ತ ವಿದ್ಯಾವಂತ ಮಕ್ಕಳಿಗೆ ಬಟ್ಟೆ ಹಾಕ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ. ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಚರ್ಚ್ ಒಳಗಡೆ ಬರುವಾಗ ಯಾವ ರೀತಿ ಬಟ್ಟೆ ಹಾಕೋಬೇಕು ಅನ್ನೋ ಜ್ಞಾನ ಇಲ್ಲ. ಎಜುಕೇಟೆಡ್, ಆಯಿತಾ? ಎಜುಕೇಟೆಡ್. ಇನ್ನು ಹಳ್ಳಿಲಿ ದನ ಕಾಯೋ ಮಕ್ಕಳಿಗೆ ಜ್ಞಾನ ಇದೆ, ದೇವರ ಜ್ಞಾನ ಇದೆ. ಅವರು ಶಿಸ್ತಾಗಿ ಒಳ್ಳೆ ನೀಟಾಗಿ ಬಟ್ಟೆ ಹಾಕೊಂಡು ಬರ್ತಾರೆ. ಈ ಇಂಗ್ಲೀಷ್ ಮೀಡಿಯಮಲ್ಲೆಲ್ಲ ಓದಿರೋ ಒಂದಿಷ್ಟು ಕೋತಿಗಳಿದ್ದಾರೆ. ಸ್ಟೂಡೆಂಟ್ಸ್ ಅಲ್ಲ, ಜ್ಞಾನವಂತರಾದರೆ ಬೇರೆ. ಸ್ಪಿರಿಟ್, ಕೋತಿ ಸ್ಪಿರಿಟ್ ಒಳಗಡೆ ಸೇರಿಕೊಂಡು ಇದು ಈ ಬಟ್ಟೆ ಹೇಗೆ ಹಾಕೋಬೇಕು ಗೊತ್ತಿಲ್ಲ, ಚಪ್ಪಲಿ ಹಾಕೊಳ್ಳೋದು ಗೊತ್ತಿಲ್ಲ. ಕೆಲವ್ರು ನಡೆಯೋದು ನೋಡಿದ್ರೆ ನಮಗೆ ಭಯ ಆಗುತ್ತೆ, ಇವ್ರು ಎಲ್ಲಿ ಉದುರಿ ಬಿದ್ದು ಹೋಗ್ತಾರೇನೋ, ಇವ್ರನ್ನ ಎತ್ತಬೇಕು, ಹೆಂಗೆ ಎತ್ತೋದು? ಎತ್ತಕ್ಕೂ ಕಷ್ಟನೇ, ಎಲ್ಲಿ ಹಿಡಿದು ಎತ್ತೋದು, ಎಲ್ಲಿ ಹಿಡಿದ್ರೂ ಕಷ್ಟನೇ. ಸೊ ಈ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಧರ್ಮ ಸಭೆಯಲ್ಲಿರ್ತಕ್ಕಂಥ ಯುವಕ ಯುವತಿಯರ ಪರಿಸ್ಥಿತಿ ನಾನು ಹೇಳ್ತಾ ಇರೋದು. ಹೊರಗಡೆ ಇದ್ದವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ರೈಟ್ ಇಲ್ಲ ಬಿಡಿ. ನಮ್ಮ ಕುಟುಂಬದ ಬಗ್ಗೆ ನಮ್ಮ ದಿಮ್ಮಿ ತಕ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಹೇಳಿದ್ದು ಡ್ರೆಸ್ ಕೋಡ್ ವಿಷಯದಲ್ಲಿ ಒಂದು, ಅದೇ ಥರ ಎಲ್ಲ ವಿಷಯದಲ್ಲೂ ಮನೇಲಿ ಅಪ್ಪ ಅಮ್ಮ ಅಂತ ಹಿರಿಯರು ಅಂತ ಇರ್ತಾರೆ. ಅವರು ಬಂದಾಗ ಏನು ಮಾಡಬೇಕು, ಅವ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಗೊತ್ತಿಲ್ಲ, ಅವ್ರ ಜೊತೆಗೆ ಯಾವ ಥರ ಬಿಹೇವ್ ಮಾಡಬೇಕು ಗೊತ್ತಿಲ್ಲ, ಯಾವ ಥರ ಮಾತಾಡಬೇಕು ಗೊತ್ತಿಲ್ಲ. ಗಂಡ ಹೆಂಡತಿ ಸಂಬಂಧದಲ್ಲಿ ಕ್ರಿಶ್ಚಿಯನ್, ಕ್ಯಾಥಲಿಕ್ಸ್ ಚರ್ಚಿಗೆ ಹೋಗ್ತಾರೆ, ಹೇಗೆ ಬದುಕಬೇಕು ಗೊತ್ತಿಲ್ಲ. ಈ ಪರಿಸ್ಥಿತಿ ಇದೆ. ಕಾರಣ ಏನು ಅಂದರೆ ಜ್ಞಾನ ಇಲ್ಲ. ಏನಿಲ್ಲ? ಜ್ಞಾನ ಇಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಜ್ಞಾನಕ್ಕಾಗಿ ಪ್ರಾರ್ಥಿಸಿ. ನಿಮ್ಮ ಮಕ್ಕಳಲ್ಲಿ ದೇವರ ಜ್ಞಾನ ಅಂದರೆ ಆ ವಿವೇಕ ತುಂಬಲ್ಪಡುವಂತೆ ಪ್ರಾರ್ಥಿಸಿ. ನಾವು ಕೂಡ ನಮ್ಮೊಬ್ಬೊಬ್ಬರಲ್ಲಿಯೂ ಪ್ರತಿದಿನ ವಿವೇಕ ತುಂಬಲ್ಪಡುವಂತೆ ಪ್ರಾರ್ಥಿಸಿ. ಅದೇ ರೀತಿ ಧರ್ಮಸಭೆಯಲ್ಲಿ ದೇವರ ಸೇವೆ ಮಾಡುವ ಪ್ರತಿಯೊಬ್ಬರೂ ದೇವರ ಜ್ಞಾನದಿಂದ ತುಂಬಿ ಸೇವೆ ಮಾಡಲಿ ಅಂತ ಪ್ರಾರ್ಥಿಸಿ.
ದೇವರ ಜ್ಞಾನ ಎಲ್ಲರಿಗೂ ಬೇಕು. ದೇಶ ರಾಜ್ಯವನ್ನು ಆಳುವಂಥ ಅಧಿಕಾರಿಗಳು, ಮಂತ್ರಿಗಳು, MP, MLA ಯಾರೆಲ್ಲ ಇದ್ದಾರೋ ಪ್ರತಿಯೊಬ್ಬರಲ್ಲೂ ದೇವರ ಜ್ಞಾನ ತುಂಬಲ್ಪಡಲಿಕ್ಕಾಗಿ ಪ್ರಾರ್ಥಿಸಿ. ಆಗ ದೇಶದಲ್ಲಿ ಒಂದು ಸಮೃದ್ಧಿ, ಸಮಾಧಾನ ಇರುತ್ತೆ, ಕುಟುಂಬದಲ್ಲೂ ಇರುತ್ತೆ, ಎಲ್ಲ ಕಡೆಗೂ ಸಮಾಧಾನ ಇರುತ್ತೆ. ಇವತ್ತು ದುಡ್ಡಿದೆ, ಕೆಲಸ ಇದೆ, ಎಲ್ಲ ಊಟ ಇದೆ, ಬಟ್ಟೆ ಇದೆ, ಏನಿಲ್ಲ, ದೈವ ಜ್ಞಾನ ಇಲ್ಲ. ದೈವ ಜ್ಞಾನ. ಇನ್ನೊಂದು, ದೈವ ಜ್ಞಾನ ಇದೆ ಅನ್ನೋದಕ್ಕೆ ಒಂದು ಸ್ಮಾಲ್ ಸಿಂಪ್ಟಮ್ ಹೇಳ್ತೀನಿ. ಓಕೆ, ದೈವ ಜ್ಞಾನ ನಮ್ಮಲ್ಲಿ ಇದ್ದರೆ ನಾವು ದೈವ ಭಯದಲ್ಲಿ ಬದುಕ್ತೀವಿ. ಇಫ್ ಯು ಹ್ಯಾವ್ ದ ಟ್ರೂ ವಿಸ್ಡಮ್, ಯು ವಿಲ್ live a God-fearing life. You will live in the fear of the Lord. ಈ ದೈವ ಭಯದಲ್ಲಿ ನಾವು ಬದುಕಿದಷ್ಟು ದೈವ ಜ್ಞಾನ ವೃದ್ಧಿ ಆಗ್ತಾ ಇರುತ್ತೆ. ದ ಮೋರ್ ಯು ಲಿವ್ ಇನ್ ದ ಫಿಯರ್ ಆಫ್ ದ ಲಾರ್ಡ್, ದ ವಿಸ್ಡಮ್ ವಿಲ್ ಇನ್ಕ್ರೀಸ್ ಇನ್ ಯು. ದ ಮೋರ್ ದಟ್ ವಿಸ್ಡಮ್ ವಿಲ್ ಇನ್ಕ್ರೀಸ್, ದ ಮೋರ್ ಯು ಕ್ಯಾನ್ ವಾಕ್ ಇನ್ ದ ಫಿಯರ್ ಆಫ್ ದ ಲಾರ್ಡ್. ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮ ಲೈಫ್ನ ಬ್ಯೂಟಿಫುಲ್ ಮಾಡೋದು ಯಾವುದು ಗೊತ್ತಾ? ಡಿವೈನ್ ವಿಸ್ಡಮ್. ನೀವು ಮುಖಕ್ಕೆ ಹಚ್ಕೊಳ್ತೀರಲ್ವಾ ಏನೇನೋ, ನೀವು ಚೆನ್ನಾಗಿ ಹೇಳಿದ್ರಿ ಅದನ್ನು. ನಾನು ಬೇರೆ ಥರ ಹೇಳೋಣ ಅಂತ ಇದ್ದೆ. ನಿಮಗೆ ಫೇರ್ ಆ್ಯಂಡ್ ಲವ್ಲಿ ಅಂತ ಹೇಳಿದ್ರಿಂದ ಅದನ್ನೇ ಹೇಳ್ಕೊಬಿಡೋಣ. ಸೊ ಅದು ಸೌಂದರ್ಯ ಕೊಡಲ್ಲ. ಅದು ಏನು ಕೊಡುತ್ತೆ ಅಂದರೆ, ಬೈಬಲ್ ಭಾಷೆನಲ್ಲಿ ಹೇಳೋದಾದರೆ ಹಂದಿಯ ಮೂಗಿಗೆ ಮೂಗುತ್ತಿ ಹಾಕಿದಂಗಂತೆ. ನೀವು ನಗ್ತೀರಿ, ಹೀಗೆ ಜ್ಞಾನೋಕ್ತಿಗಳಲ್ಲಿ ಇರೋದು, ಹುಡುಕಿದ್ರೆ ಸಿಗುತ್ತೆ. ಇದೆಯಾ? ಇದೆ. ಯಾವುದೋ ನಾನು ಹೇಳಿದೆ ಅಂತ ಕೊನೆಗೆ ನನ್ನ ಮೇಲೆ ಬೀಳಬೇಡಿ ನೀವು. ಕೆಲವರು ಹಂದಿಗಳ ಥರ ಇರೋರು ಇರ್ತಾರೆ. ನಾವು ಕಷ್ಟಪಟ್ಟು ಇಷ್ಟೆಲ್ಲ ಫೇರನ್ನು ಹೆಚ್ಚು ಮೇಕಪ್ ಮಾಡಿ, ಅದು ಮಾಡಿ, ಇದು ಮಾಡಿ ಮೂಗುಚ್ಚಿ ಹಾಕ್ಕೊಂಡು ಬಂದಿದ್ದೀವಿ. ನೀವು ನಮಗೇನು ಹೇಳಿದ್ರಿ? ಹಂದಿ ಮೂಗಿಗೆ ಮೂಗುಚ್ಚಿ ಹಾಕೋದಾಗೆ. ಹೌದು, ಅದೇ. ನೀನು ಏನೇ ಬಳ್ಕೊಂಡು ಬಾ, ಏನೇ ಹಾಕ್ಕೊಂಡು ಬಾ, ನಿನ್ನ ಸೌಂದರ್ಯ ಇರೋದು ನಿನ್ನ ಮೂಗುತಿಯಲ್ಲೋ, ಬಣ್ಣದಲ್ಲೋ, ಅದರಲ್ಲೋ ಅಲ್ಲ, ಒಳಗಡೆ. ದ ಟ್ರೂ ಬ್ಯೂಟಿ ಈಸ್ ಇನ್ಸೈಡ್. ಇಫ್ ಯು ಆರ್ ವಾಕಿಂಗ್ ಇನ್ ದ ವಿಸ್ಡಮ್ ಆಫ್ ಗಾಡ್, you are walking in beauty. You are leading a beautiful life. ಅದಿಲ್ಲದೆ ಇದ್ದರೆ ಹಂದಿ ಮೂಗಿಗೆ ಮೂಗುತಿ ಹಾಕಿದ ಸೌಂದರ್ಯ ನಮಗೆ ಬೇಕಾಗಿಲ್ಲ. ನಮಗೆ ದೇವರ ಮಕ್ಕಳಾಗಿ ಜೀವಿಸುವ ಆ ಸೌಂದರ್ಯ ಬೇಕು. ಅದರಿಂದ ಆ ಜ್ಞಾನಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಸಿಗ್ತಾ ಯಾರಿಗಾದರೂ? ಸಿಕ್ಕಿಲ್ಲ ಅಂದರೆ ಆಮೇಲೆ ಹುಡುಕೊಡ್ತೀನಿ ನಾನು ಬೇಕಾದರೆ. ಬೆಕ್ಸಲ್ಲಿ ಯಾರಿಗಾದರೂ ಸಿಕ್ಕಿರುತ್ತೆ. ಸುಜ್ಞಾನ ಲಾಸ್ಟಲ್ಲೆಲ್ಲೋ ಇರುತ್ತೆ. ಸುಜ್ಞಾನ ಅಲ್ಲ, ಜ್ಞಾನೋಕ್ತಿ, ಸಾರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಓಕೆ, ಆಮೇಲೆ ನೋಡೋಣ ಬಿಡಿ, ಹುಡುಕೋಣ, ಹುಡುಕಿ ಆಮೇಲೆ ನಿಧಾನವಾಗಿ ಜ್ಞಾನೋಕ್ತಿಗಳು ಒಂದ್ಸರಿ ಓದಿ, ಅವಾಗ ಸಿಗುತ್ತೆ ಅಲ್ಲೆಲ್ಲಾದರೂ. ಆ ಥರನಾದರೂ ಮುಕ್ತಿ ಹುಡುಕ್ಲಿಕ್ಕಾದರೂ ಓದಿ. ಆ ಥರನಾದ್ರೂ ನಾವು ಬೈಬಲ್ ಓದ್ಬೋದಲ್ವ ಒಂದ್ಸರಿ. ಓಕೆ, ಎದ್ದು ನಿಂತ್ಕೊಳ್ಳೋಣ. ಜ್ಞಾನಕ್ಕಾಗಿ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ ದೇವರ ಸನ್ನಿಧಿಯಲ್ಲಿ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ತಿಳಿಸಿಕೊಟ್ಟ ಎಲ್ಲ ಆತ್ಮೀಕ ಸತ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಈ ದಿನವನ್ನು ಕೊಟ್ಟು ನಮ್ಮನ್ನು ನೀವು ಆಶೀರ್ವದಿಸಿದ್ದೀರಿ. ಈ ಲೋಕದಲ್ಲಿ ನಿಮಗೆ ಮೆಚ್ಚುಗೆ ಆಗುವ ಜೀವನವನ್ನು ಜೀವಿಸಲು ಬೇಕಾದದ್ದು ಜ್ಞಾನವಾಗಿದೆ, ದೈವ ಜ್ಞಾನವಾಗಿದೆ, ವಿವೇಕವಾಗಿದೆ ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ.
ಇಂದು ಈ ಸಂದೇಶವನ್ನು ಆಲಿಸುತ್ತಿರುವ ಬೋಧಿಸುತ್ತಿರುವ ನಮ್ಮೊಬ್ಬೊಬ್ಬರಲ್ಲಿಯೂ ಅಪ್ಪ ಆ ಜ್ಞಾನ ತುಂಬಲ್ಪಡಲಿ. ಇನ್ನೂ ಅಧಿಕವಾಗಿ ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಲ್ಲೂ ದೈವ ಜ್ಞಾನ ತುಂಬಲ್ಪಡಲಿ. ನಮ್ಮ ಧರ್ಮಸಭೆಯಲ್ಲಿ, ಧರ್ಮ ಕೇಂದ್ರಗಳಲ್ಲಿ, ಊರುಗಳಲ್ಲಿರುವ ಎಲ್ಲ ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತ ಯೌವನಸ್ಥ ಮಕ್ಕಳಲ್ಲಿ ದೈವ ಜ್ಞಾನ, ದೈವ ಭಯ ತುಂಬಲ್ಪಡಲಿ ಅಪ್ಪ. ಎಲ್ಲ ಕ್ರೈಸ್ತ ಮುಖಂಡರುಗಳಲ್ಲಿ, ಎಲ್ಲ ಯಾಜಕರಲ್ಲಿ, ಎಲ್ಲ ದೇವಸೇವಕರುಗಳಲ್ಲಿ ದೈವ ಭಯ ಮತ್ತು ದೈವ ಜ್ಞಾನ ತುಂಬಲ್ಪಡಲಿ ಅಪ್ಪ. ಎಲ್ಲ ಅಧಿಕಾರಿಗಳಲ್ಲಿ, ಮಂತ್ರಿಗಳಲ್ಲಿ, ದೇಶದ ರಾಜ್ಯದ ಮುಖಂಡರುಗಳಲ್ಲಿ ಅಪ್ಪ ದೈವ ಜ್ಞಾನ ಮತ್ತು ದೈವ ಭಯ ಯೇಸು ನಾಮದಲ್ಲಿ ತುಂಬಲ್ಪಡಲಿ. ಸಕಲ ಜನರಲ್ಲಿಯೂ ದೈವ ಜ್ಞಾನ ತುಂಬಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ದೈವ ಜ್ಞಾನದಿಂದ ತುಂಬಿ ಜೀವಿಸಲು ಬೇಕಾದ ಕೃಪೆ ಉಂಟಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಸೈತಾನನ ಎಲ್ಲ ಕ್ರಿಯೆಗಳು, ಕುತಂತ್ರಗಳು, ಆಲೋಚನೆಗಳು ಸಂಪೂರ್ಣವಾಗಿ ಲಯವಾಗಿ ಹೋಗಲಿ ಅಪ್ಪ. ಈ ಲೋಕದಲ್ಲಿ ದೇವರ ಜ್ಞಾನದಿಂದ ಆ ವಿವೇಚನೆ ಉಳ್ಳ ಜೀವನವನ್ನು ಜೀವಿಸುತ್ತಾ ಸಮಾಧಾನದಿಂದಲೂ, ಸಂತೃಪ್ತಿಯಿಂದಲೂ, ಆನಂದದಿಂದಲೂ, ಆರೋಗ್ಯದಿಂದಲೂ, ಅಭಿಷೇಕದಿಂದಲೂ ತುಂಬಿದವರಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.